ಹಾಯ್ ಫ್ರೆಂಡ್ಸ್, ಪ್ಲೀಸ್ ಸೆಟಲ್ ಡೌನ್. ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ, ನಾನು ಇದುವರೆಗೆ 2 ಮೈನ್ಸ್ ಕೊಟ್ಟಿದ್ದೀನಿ. ಅದರಲ್ಲೂ ಇದು ನನ್ನ ಸೆಕೆಂಡ್ ಮೈನ್ಸ್. ಮತ್ತು ಏನಾಗ್ತಾಯಿದೆ ಅಂದರೆ, ಮೋಸ್ಟ್ ಆಫ್ ದು ಮೈನ್ಸ್ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ಅದು ನಾವು ವೀಡಿಯೋಸ್ ನೋಡಿದಾಗ ಯೂಟ್ಯೂಬಲ್ಲಿ ಅದರಲ್ಲಿ ಮ್ಯಾಕ್ಸಿಮಮ್ ಅಂದರೆ ನಾರ್ತ್ ಇಂಡಿಯನ್ಸ್ದು ಹಿಂದಿ ವರ್ಷನಲ್ಲಿ ಬಂದಿರುತ್ತೆ. ಈವನ್ ನಮ್ಮ ಕರ್ನಾಟಕದಲ್ಲಿ ಐ ಥಿಂಕ್ ಮೋರ್ ದೆನ್ 800 ಸ್ಟೂಡೆಂಟ್ಸ್ ಮೈನ್ಸ್ ಬರ್ತಿದ್ರು. ಅದರಲ್ಲಿ ಒಂದು ಆಲ್ಮೋಸ್ಟ್ ಆಫ್ 50% ಹಿಂದಿ ಇದ್ದರು ಮತ್ತು ನೆಕ್ಸ್ಟ್ ಕನ್ನಡ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅವರಿದ್ದರು. ಸೊ ನನ್ನ ಸ್ಪೆಸಿಫಿಕ್ ಪರ್ಪೋಸ್ ಏನಂದರೆ, ನನಗೆ ಇದು ಹೆಲ್ಪ್ ಆಗುತ್ತೆ. ಅಂದರೆ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಸ್ಗೂ ಹೆಲ್ಪ್ ಆಗುತ್ತೆ, ಮತ್ತು ನಾವು ಸೋಷಿಯಲ್ ಪ್ರೊಫಿಷಿಯನ್ಸಿ ಇರುತ್ತಲ್ಲ ಅದನ್ನು ಕಲಿಬೋದು ಅಂತ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ನನ್ನ ಫಸ್ಟ್ ವಿಡಿಯೋ, ಪ್ಲೀಸ್ ಯಾರೂ ಮಿಸ್ಜಡ್ಜ್ ಮಾಡಬೇಡಿ. ಸೊ ಲೆಟ್ಸ್ ಸ್ಟಾರ್ಟ್. ನಾನು ನನ್ನ ಪ್ರೊಫೈಲ್ ಅಂದರೆ ನನ್ನ ಬಗ್ಗೆ ಹೇಳಬೇಕಂದ್ರೆ, ನಂದು ಇದು 5th ಅಟೆಂಪ್ಟು. ಮತ್ತು ಫಸ್ಟ್ 3 ಅಟೆಂಪ್ಟ್ಸಲ್ಲಿ ನಂದು CSAT ಆಗಿರಲಿಲ್ಲ. ಮತ್ತು ನೆಕ್ಸ್ಟ್ 2 ಅಟೆಂಪ್ಟ್ಸಿಂದ ನಾನು ಮೈನ್ಸ್ ಬರೀತಾ ಇದ್ದೀನಿ, UPSC ಮೈನ್ಸ್. ಮತ್ತು ನಾನು CAPFದು UPSC ಅವರೇ ಕಂಡಕ್ಟ್ ಮಾಡ್ತಾರೆ, ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತ. ಅದರಲ್ಲಿ 3 ಟೈಮ್ಸ್ ನಾನು ರಿಟರ್ನ್ ಕ್ಲಿಯರ್ ಆಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಫಿಸಿಕಲ್ ಆಗ್ತಿರಲಿಲ್ಲ. ಅದು ತುಂಬ ಪ್ರಾಬ್ಲಮ್ ಆಗಿದೆ ನನಗೆ. ಈವನ್ ಅಂದರೆ ಇನ್ನೂ ಒಂದು ಚಾನ್ಸ್ ಇದೆ, ನೋಡಬೇಕು ಅಂದರೆ ಅದು ಇದೆ. ನೆಕ್ಸ್ಟ್ ಮತ್ತು ನಾನು ಈ ಸಲ ಕರ್ನಾಟಕ ಇದು KPSCದು ಗೆಜೆಟೆಡ್ ಆಫೀಸರ್ದು ಮೈನ್ಸ್ ಬರೆದಿದ್ದೀನಿ. ಅಂದರೆ ತುಂಬ ಹೋಪ್ಸ್ ಇದೆ ಚೆನ್ನಾಗಿ ಬರೆದಿದ್ದೀನಿ ಅಂತ. ಅದು ಅಂದರೆ ಏನೂ ಪ್ರಾಬ್ಲಮ್ ಇಲ್ದಿರ ನಡೆದ್ರೆ ಅದು ಫುಲ್ಲು ಕ್ಲಿಯರ್ ಆಗ್ಬೋದು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬರೆದಿದ್ದೀನಿ. ಸೊ ಇದು ನನ್ನ ಪ್ರೊಫೈಲ್, ಅಂದರೆ ನನ್ನ ಬಗ್ಗೆ ಹೇಳ್ತಾ ಇರೋದು. ಈಗ ನಾವು ಅಂದರೆ ನಾನು SA ಮೈನ್ಸ್ UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ ಮೈನ್ಸ್ದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊತೀನಿ. ಅದು ಏನಂದರೆ, ಫಸ್ಟ್ ಪೇಪರ್ ಬಂದುಬಿಟ್ಟು essay ಇರುತ್ತೆ. ನಮಗೆ ಆಲ್ಮೋಸ್ಟ್ 9 ಪೇಪರ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಪೇಪರ್ ಬಂದುಬಿಟ್ಟು essay ಇರುತ್ತೆ. ಮತ್ತು GS1, GS2, GS3, GS4 ಇರುತ್ತೆ. ಮತ್ತು ಇಂಗ್ಲೀಷ್ ಮತ್ತು ಕನ್ನಡ ಕಂಪಲ್ಸರಿ ಪೇಪರ್ಸ್, ಮತ್ತು ಆಪ್ಷನಲ್ 1, ಆಪ್ಷನಲ್ 2. ನಂದು ಜಿಯೋಗ್ರಫಿ ಇತ್ತು ಆಪ್ಷನಲ್ ಪೇಪರ್, ನಾನು ಜಿಯೋಗ್ರಫಿ ತೊಗೊಂಡಿದ್ದೀನಿ. ನಾನು ಇವತ್ತು essay ಮಾತ್ರ ಡಿಸ್ಕಸ್ ಮಾಡ್ತೀನಿ. ನಾನು ಎಕ್ಸ್ಪ್ಲೈನ್ ಮಾಡೋದಿಲ್ಲ, ಅಂದರೆ ಈ ಥರನೇ ಬರೆದ್ರೆ ಒಳ್ಳೆ essay, ಇಲ್ಲಾಂದರೆ ಇಲ್ಲ ಅಂತ. ಆದರೆ ಜಸ್ಟ್ ಐ ವಿಲ್ ಶೇರ್ ನನ್ನ ಎಕ್ಸ್ಪೀರಿಯೆನ್ಸ್, ಏನೇನಾಗುತ್ತೆ ನಾವು ಎಕ್ಸಾಮ್ ಹಾಲಲ್ಲಿ ಹೋದಾಗ, ಇಲ್ಲಾಂದರೆ ಅಲ್ಲಿಗೆ ಹೋಗೋ ಟೈಮಲ್ಲಿ ಯಾವ ಥರ ಇರುತ್ತೆ, ನಮ್ಮ ಮೈಂಡ್ ಹೆಂಗೆ ಓಡುತ್ತೆ. ಅಂದರೆ ನಾವೇನು ಥಿಂಕ್ ಮಾಡಿರ್ತೀರೋ ಅದೆಲ್ಲ ಅಲ್ಲಿ ವರ್ಕ್ ಆಗೋದಿಲ್ಲ. ಆದರೆ ಎಕ್ಸಾಮ್ ಹಾಲ್ ಹತ್ರನೇ ಹೋಗಿ ಎಲ್ಲ ಡಿಸಿಷನ್ಸ್ ತೊಗೊಳ್ಬೇಕಾಗುತ್ತೆ. ಆದರೆ ಪ್ರಾಕ್ಟೀಸ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ಕೊಬೇಕು ಅಂದ್ಕೊತಾ ಇದ್ದೀನಿ, ನಾವೇನೇನು ಫೇಸ್ ಮಾಡ್ತೀರಿ ಮೈನ್ಸ್ ಬರೆಯೋ ಸ್ಟೂಡೆಂಟ್ಸು ಅಂತ. ಸೊ ಲೆಟ್ಸ್ ಕಮ್ ಟು ದ essay ಪೇಪರ್ ಡಿಸ್ಕಷನ್. ನೀವು ನೋಡ್ತಾ ಇದ್ದೀರಿ ಇಲ್ಲಿ ಫಸ್ಟಲ್ಲಿ ಕ್ವಶನ್ ಪೇಪರ್ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಅಂತಿದೆ. ನಮ್ಗೆ ಗೊತ್ತಿರೋಂಗೆ essay ಪೇಪರು 250 ಮಾರ್ಕ್ ಇರುತ್ತೆ. ಒಂದು ಬಂದುಬಿಟ್ಟು 2 ಅದರಲ್ಲಿ 8 essay ಕೊಟ್ಟಿರ್ತಾರೆ. ಅದರಲ್ಲಿ ಪಾರ್ಟ್ 1, ಪಾರ್ಟ್ B ಇರುತ್ತೆ. ಪಾರ್ಟ್ 1ಅಲ್ಲಿ 4 essay, ಅದರಲ್ಲಿ 1 ಬರೀಬೇಕು. ಮತ್ತು ಪಾರ್ಟ್ Bಯಲ್ಲಿ ಮತ್ತೊಂದು 4 essay ಇರುತ್ತೆ, ಅದರಲ್ಲಿ 1 ಬರೀಬೇಕು. 2 essay ಬರೀಬೇಕು, ಅದು 250 ಮಾರ್ಕ್ಸ್ ಕೌಂಟ್ ಆಗುತ್ತೆ. ಈ ಸರಿ ನನಗೆ ಆಶ್ಚರ್ಯ ಏನಾಗಿದೆ, ಈವನ್ ಐ ಹ್ಯಾವ್ ರೋಟ್ ಲೈಕ್ ಪ್ರೀವಿಯಸ್ ಇಯರು ನಾನು ಮೈನ್ಸ್ ಬರೆದಿದ್ದೆ. ಆಗ ಆಲ್ಮೋಸ್ಟ್ 11 to 12 ಪೇಜಸ್ ಇತ್ತು. ಆದರೆ ಈ ಸರಿ 15 ಪೇಜಸ್ ಕೊಟ್ಟಿದ್ದರು ಮೈನ್ಸ್ essay ಪೇಪರಲ್ಲಿ. ನಾನು ಆಲ್ಮೋಸ್ಟ್ 13 ಪೇಜಸ್ ಬರೆದಿದ್ದೆ. ಎರಡರಲ್ಲೂ 13 ಪೇಜಸ್ ಬರ್ತಿದ್ದೀನಿ. 2 ಪೇಜಸ್ ಸ್ಟ್ರೈಕ್ ಆಫ್ ಮಾಡಿದ್ದೀನಿ. ಸೊ ಇನ್ಸ್ಟ್ರಕ್ಷನ್ಸ್ ನೋಡೋದಾದರೆ, ಫಸ್ಟು ಪೇಪರ್ ಇನ್ಸ್ಟ್ರಕ್ಷನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನಮಗೆ ನಾವು ಏನು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿರ್ತೀರೋ ಅದರಲ್ಲೇ ಬರೀಬೇಕಾಗುತ್ತೆ. ನಂದು ಇಂಗ್ಲೀಷ್ ಇತ್ತು, ಅದಕ್ಕೆ ನಾನು ಇಂಗ್ಲೀಷಲ್ಲೇ ಬರೀಬೇಕಾಗುತ್ತೆ. ಕೆಲವ್ದು ಕನ್ನಡ ಇರುತ್ತೆ, ಮತ್ತು ಬೇರೆ 22 ಲ್ಯಾಂಗ್ವೇಜಸ್, ಅಂದರೆ 8th ಶೆಡ್ಯೂಲಲ್ಲಿರೋ 22 ಲ್ಯಾಂಗ್ವೇಜಸ್ ಬರೀತಾರೆ. ಮತ್ತು ವರ್ಡ್ ಲಿಮಿಟ್ ಇರುತ್ತಲ್ಲ, ಆಲ್ಮೋಸ್ಟ್ 1200 ವರ್ಡ್ಸ್ ಇರುತ್ತೆ, ಅಷ್ಟು ಮಾತ್ರನೇ ಬರೀಬೇಕಾಗುತ್ತೆ. ಅದು ನಾನು ಕ್ಯಾಲ್ಕುಲೇಟ್ ಮಾಡಿ ನಾನು ಪ್ರಾಕ್ಟೀಸ್ ಮಾಡಿರೋ ಪ್ರಕಾರ ನಂದು ಎಷ್ಟು ಬರುತ್ತೆ ಅಂದರೆ, ಆಲ್ಮೋಸ್ಟ್ 1 ಪೇಜ್ಗೆ 80 to 100 ವರ್ಡ್ಸ್ ಬರುತ್ತೆ. ಸೊ ಆ ಲೆಕ್ಕದಲ್ಲಿ ತೊಗೊಂಡ್ರೆ ನಾನು ಆ್ಯಾವ್ರೇಜಾಗಿ 80 ತೊಗೊತೀನಿ. 80 ತೊಗೊಂಡ್ರೆ 12 to 13 ಪೇಜಸ್ ಆಗುತ್ತೆ. ಅದು ಕಮ್ಮಿ ಆದರೂ ಬರೀಬೇಕು ಅಂತ, ಫುಲ್ಲು 1200 ಬರೀಬೇಕಂತೇನಿಲ್ಲ. 1000 ಬರಿಬೋದು, 1000 ಬರೆದು, ಇಲ್ಲಾಂದರೆ 1200 ಬರಿಬೋದು.
ಆ ಥರ ನೋಡ್ಕೊಬೇಕಂದ್ರೆ ನಾವು ಅದು ಕ್ವಾಲಿಟಿ ಮೇಲೆ ಕೂಡ ತುಂಬ ಡಿಪೆಂಡ್ ಆಗುತ್ತೆ. ಮತ್ತು ನಾವು ಬರೆದಿರೋದಿಲ್ವಲ್ಲ, ಅಂದರೆ ಬ್ಲ್ಯಾಂಕ್ ಪೇಜಸ್ ಏನಾದರೂ ಇದ್ದರೆ ಅದನ್ನು ಸ್ಟ್ರೈಕ್ ಆಫ್ ಮಾಡಬೇಕು. ಮತ್ತು ವರ್ಡ್ ಲಿಮಿಟ್ ಆಡಿಯರ್ ಅಂದರೆ ವರ್ಡ್ ಲಿಮಿಟ್ ಎಷ್ಟಿರುತ್ತೋ ಅಷ್ಟೇ ಬರೀಬೇಕಾಗುತ್ತೆ. ಮತ್ತು ನಾವು ಎಸ್ಸೆಗೆ ಹೋಗೋಣ. ಇವಾಗ ಎಸ್ಸೆಗೆ ಬಂದಮೇಲೆ ಫಸ್ಟ್ ಟೂ ಎಸ್ಸೆಸ್ ಬರೀಬೇಕು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಸೆಕ್ಷನ್ ಎ ಅದರಲ್ಲಿ 4 ಎಸ್ಸೆ ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ನಾನು ಎಸ್ಸೆ ಡಿಸ್ಕಸ್ ಮಾಡಲ್ಲ, ಆದರೆ ಎಕ್ಸ್ಪೀರಿಯನ್ಸ್ ಏನಂತ ಹೇಳಿದ್ರೆ, ನಾನು ಆವತ್ತು ಆಲ್ಮೋಸ್ಟ್ 20 ಸೆಕೆಂಡ್ಸ್ ಸ್ಟಾರ್ಟ್ ಆಯಿತು ಎಕ್ಸಾಮ್. ಆವತ್ತು ಸ್ವಲ್ಪ ಟೆನ್ಷನ್ ಇರುತ್ತೆ ಎಸ್ಸೆ ಟೈಮಲ್ಲಿ, ಯಾಕಂದರೆ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಇದು, ಆದ್ರೂ ಟೆನ್ಷನ್ ಇರುತ್ತೆ. ಹೋದಾಗ ಅಲ್ಲಿ ಫಸ್ಟು ಹೆಂಗಿರುತ್ತೆ ಅಟ್ಮಾಸ್ಫಿಯರು, ಇನ್ನೊಂದೇನೆಂದರೆ ಅಂದರೆ ರಿಜಿಸ್ಟರ್ ನಂಬರ್ ಎಲ್ಲಿ ಬಿದ್ದಿರುತ್ತೆ, ಚೆನ್ನಾಗಿರೋ ಪ್ಲೇಸಲ್ಲಿ ಬಿದ್ದಿರುತ್ತಾ ಇಲ್ವಾ. ನನಗೆ ಫಸ್ಟ್ ಟೈಮ್ ನಾನು ಮೈನ್ಸ್ ಬರೆದಾಗ ಅದು ವಿಜಯನಗರದಲ್ಲಿ ಬಿದ್ದಿತ್ತು. ಅಂದರೆ ವಿಜಯನಗರ ಗೌರ್ಮೆಂಟ್ ಸ್ಕೂಲ್ ಕಾಲೇಜಲ್ಲಿ ಬಿದ್ದಿತ್ತು, ಫಸ್ಟ್ ಗ್ರೇಡ್ ಗೌರ್ಮೆಂಟ್ ಕಾಲೇಜಲ್ಲಿ. ಅದು ಚೆನ್ನಾಗಿತ್ತು. ಅಲ್ಲಿ ಏನಂದರೆ ನನಗೆ ಪ್ರಾಬ್ಲಮ್ ಏನಂದರೆ ಡೆಸ್ಕಲ್ಲಿ ಪ್ರಾಬ್ಲಮ್ ಆಗಿತ್ತು. ಅಂದರೆ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ನಮ್ಗೆ ಗೊತ್ತಿರೋ ಹಂಗೆ ಡೆಸ್ಕ್ ಮೇಲೆ ಎಲ್ಲ ಆಲ್ಮೋಸ್ಟ್ ಹೋಲ್ಸ್ ಎಲ್ಲ ಇರುತ್ತೆ, ಒಂಥರ ರಫ್ ಸರ್ಫೇಸ್ ಇರೋದಿಲ್ಲ. ಅವರು ಮತ್ತು ನನ್ನ ಲಾಸ್ಟ್ ಇಯರು ನಮಗೆ ಇದು ಬರುತ್ತಲ್ಲ ಟ್ರಾನ್ಸ್ಪರೆಂಟ್, ಈ ಕಾರ್ಡ್ಬೋರ್ಡ್ ಆಗಲಿ ಏನಾದರೂ ಆ ಥರದ್ದು ಎತ್ಕೊಂಡು ಹೋಗೋಕ್ಕೂ ಬಿಟ್ಟಿರಲಿಲ್ಲ. ಆವಾಗ ಅವರಷ್ಟು ಅಂದರೆ ಅದು ಪ್ರಾಬ್ಲಮ್ ಆಗುತ್ತೆ, ಚಿಕ್ಕ ಆಗಿದ್ರೂ ಕೂಡ ಅದು ಅವರಷ್ಟು ಮನ್ಸನ್ನ ಕೆಲ್ಕುತ್ತೆ ಅಂತಾರಲ್ಲ, ಆ ಥರ ಆಗುತ್ತೆ. ಅದಕ್ಕೆ ನಾನು ಈ ಸರಿನೂ ಅಂದ್ಕೊಂಡಿದ್ದೆ ನನಗೆ ಚೆನ್ನಾಗಿರೋ ಬೆಂಚ್ ಸಿಗಲಿ ಅಂತ ದೇವ್ರಿಗೆ ಅಂದ್ಕೊಂಡಿದ್ದೆ. ಸೊ ಬೈ ಗಾಡ್ ಗ್ರೇಸ್ ಅಂದರೆ ಏನೋ ಒಂಥರ ಮಿರಾಕಲ್ ಥರ ನಂದು ರಿಜಿಸ್ಟರ್ ನಂಬರು ಫಸ್ಟ್ ಇದರಲ್ಲೇ ಬೀಳ್ತಾಯಿತ್ತು. ಅಂದರೆ ಫಸ್ಟ್ ರೂಮಲ್ಲೇ ಬೀಳ್ತಾಯಿತ್ತು. ಆ ಫಸ್ಟ್ ರೂಮಲ್ಲಿ ಚೆನ್ನಾಗಿರೋ ಬೆಂಚಸ್ ಇದ್ದವು, ಚೆನ್ನಾಗಿತ್ತು ಬೆಂಚಸ್ಸು. ನಾನು ಅದು ಕಂಪೇರ್ ಮಾಡಿದ್ರೆ ಅಂದರೆ ಬೇರೆ ರೂಮ್ಗಳಲ್ಲಿ ಅದೇ ಚಿಕ್ಕ ಮಕ್ಕಳಿಗೆ ಹಾಕ್ತಾರಲ್ಲ ಬೆಂಚಸ್ಸು, ಆ ಥರವೂ ಕೂಡ ಇದ್ದವು. ಪಾಪ ಅವ್ರು ಹೆಂಗೆ ಮಾಡಿದ್ರು ಏನೋ ಗೊತ್ತಿಲ್ಲ. ಅದು ಒಂದು ಡಿಸ್ಅಡ್ವಾಂಟೇಜೇ ಆಗುತ್ತೆ, ಯಾಕಂದರೆ ಟೈಮ್ ಇರುತ್ತಲ್ಲ, ಇಷ್ಟೊಂದು ವರ್ಡ್ಸ್ ಬರೀಬೇಕು ಟೈಮ್ ಲಿಮಿಟಲ್ಲಿ GS1 GS2 ಅಲ್ಲಿ. ಅದು ನನಗೆ ಗೊತ್ತು, ನನ್ನ ಪರ್ಸ್ನಲ್ಲಾಗಿ ಅದು ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇದ್ರೂ ಅದು ದೊಡ್ಡ ಪ್ರಾಬ್ಲಮ್ ಆಗೋಗುತ್ತೆ. ನಾವು 5 ಮಿನಿಟ್ಸಲ್ಲೇ ಕೆಲವು ಸರಿ ಲಾಸ್ಟ್ 5 ಮಿನಿಟ್ಸಲ್ಲೇ ಒಂದು ಕ್ವಶನ್ ಬರೀಬೇಕು, ಆ ಥರ ಟೈಮ್ ಬಂದುಬಿಡುತ್ತೆ. ಆವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ರೋಸ್ಟ್ ಅಂದರೆ ಒಂದು ವರ್ಡ್ಗೂ ಸ್ಲೋ ಆಗೋಗುತ್ತೆ. ಸೊ ಲೆಟ್ಸ್ ಕಮ್ ಟು ಡಿಸ್ಕಷನ್ ಹಿಯರ್. ಅಂದರೆ ಎಸ್ಸೆ ಡಿಸ್ಕಷನ್ ಮಾಡೋಣ. ಇದರಲ್ಲಿ ನನಗೆ ಸೆಕ್ಷನ್ ಎ ಅಲ್ಲಿ 4 ಕೊಟ್ಟಿದ್ರಲ್ಲ, ಅದರಲ್ಲಿ ನಾನು ಫಸ್ಟ್ ಒಂದು ಟ್ರೂತ್ ನೋಸ್ ನೋ ಕಲರು. ಅಂದರೆ ಸಡನ್ನಾಗಿ ನನಗೇನು ಅಲ್ಲಿ ತಿಳಿಲಿಲ್ಲ ಅಂದರೆ ಬ್ರೈನ್ ಫಸ್ಟು ನಾವು ಎಲ್ಲ ಕ್ವಶನ್ಸ್ ನೋಡಬೇಕಾಗುತ್ತೆ. ಬರೀಬೋದು ಆ ಥರ, ಅದನ್ನು ಫಸ್ಟ್ ಇಂಟರ್ಪ್ರಿಟ್ ಮಾಡೋದಕ್ಕೆ ಫಸ್ಟ್ ಎಲ್ಲ ಕ್ವಶನ್ಸ್ ನೋಡಿಬಿಡೋಣ. ಅಂದರೆ ಫಸ್ಟ್ ಕ್ವಶನ್ ಬಂದು ಟ್ರೂತ್ ನೋಸ್ ನೋ ಕಲರ್ ಅಂತಿದೆ. ಇದು ಒಂಥರ ಅಂದರೆ ರಿಯಾಲಿಟಿ ಬಗ್ಗೆ ಮಾತಾಡ್ತಾ ಇರ್ಬೋದು. ನೆಕ್ಸ್ಟ್, ಸುಪ್ರೀಂ ಆರ್ಟ್ ಆಫ್ ವಾರ್ ಈಸ್ ಸಬ್ಡ್ಯೂಟೆಡ್ ದ ಎನಿಮಿ ವಿತೌಟ್ ಫೈಟ್. ಇದು ಟಿಪಿಕಲ್ ಸ್ಟೇಟ್ಮೆಂಟ್. ಅಂದರೆ ಅರ್ಥಶಾಸ್ತ್ರದಲ್ಲಿ ಸ್ಟೇಟ್ ಆಫ್ ವಾರ್ಕ್ರಾಫ್ಟ್ ಅಂತಿದೆ, ನಮ್ಮ ಚಾಣಕ್ಯ ಬರೆದಿರೋದು. ಅದರಲ್ಲಿ ಸಾಮ್, ದಾನ್, ದಂಡಭೇದ ಆ ಥರ. ಅಂದರೆ ನಾನು ಪ್ರೈಮಾ ಫೇಸಿ ಈ ಥರ ಹೇಳ್ತಾ ಇದ್ದೀನಿ, ಇದು ಅಲ್ಲಿಂದ ಬಂದಿರೋ ಲೈನ್ ಇದು. ಮತ್ತು ಥರ್ಡ್ ಒಂದು ಬಂದುಬಿಟ್ಟು ಥಾಟ್ಸ್ ಫೈಂಡ್ ಎ ವರ್ಲ್ಡ್ ಆ್ಯಂಡ್ ಕ್ರಿಯೇಟ್ಸ್ ಒನ್ ಆಲ್ಸೋ. ಅಂದರೆ ಇದು ನನಗೆ ತುಂಬ ಇಷ್ಟ ಆಯ್ತು. ಅಂದರೆ ಪ್ರೈಮಾ ಫೇಸಿ ಅಂದರೆ ಒಂಥರ ಥಾಟ್ಸ್ ಅಂದಿದ ತಕ್ಷಣ ನನಗೆ ಥಿಂಕಿಂಗು, ಮೆಟಾಫರು ಆ ಥರ ಒಂಥರ ಯಾವ ಥರ ವರ್ಲ್ಡ್ ಕ್ರಿಯೇಟ್ ಆಗುತ್ತೆ ಅಂತ ಇಷ್ಟ ಆಯಿತು. ಸೊ ನಾನು ಇದನ್ನೇ ಚೂಸ್ ಮಾಡಿಕೊಂಡೆ ಫಸ್ಟ್ ಸೆಕ್ಷನಲ್ಲಿ, ಥರ್ಡ್ ತಗೊಂಡೆ. ಮತ್ತು ಫೋರ್ತ್ ಬಂದು ಬೆಸ್ಟ್ ಲೆಸನ್ಸ್ ಆರ್ ಲರ್ನ್ಡ್ ಥ್ರೂ ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಅಂತ. ಇದು ಚೆನ್ನಾಗಿತ್ತು, ಅದೇ ನನಗೆ ತುಂಬ ಇನ್ಸ್ಪೈರ್ ಆಗಿದ್ದು ಥರ್ಡ್ ಕ್ವಶನ್ ಅಂತ. ಇವಾಗ ನಾನು ಥರ್ಡ್ ಕ್ವಶನ್ ಬಗ್ಗೆ ಅಂದರೆ ಐ ವಿಲ್ ಜಸ್ಟ್ ಎಕ್ಸ್ಪ್ಲೈನ್. ಅಂದರೆ ನಾನೇನೇನು ಬರೆದಿದ್ದೀನಿ ಅಂತ ಮೇಲೆ ಹೇಳ್ತೀನಿ. ಅದು ಅವತ್ತು ಬರೆದಿರೋದು ಅವತ್ತೇ ಮಾಯ ಆಗೋಗಿರುತ್ತೆ, ಯಾಕಂದರೆ ನಮ್ಗೆ ಗೊತ್ತಿರಲ್ಲ, ಅಷ್ಟೊಂದು ಪ್ರೆಷರು ಟೆನ್ಷನ್ ಎಲ್ಲ ಇರುತ್ತೆ. ಆದರೂ ನಾನು ಅಷ್ಟು ಹೇಳ್ತೀನಿ. ಆದರೆ ನಾನು ಹೆಂಗೆ ಬರೆದಿದ್ದೆ ಮೇಲೆ ಅಂತ ಹೇಳ್ಬಿಟ್ಟು, ಆವಾಗ ನಾನು ಥಾಟ್ಸ್ ಫೈಂಡ್ಸ್ ಎ ವರ್ಲ್ಡ್ ಆ್ಯಂಡ್ ಕ್ರಿಯೇಟ್ಸ್ ಒನ್ ಆಲ್ಸೋ ಅಂತ ಇದೆಯಲ್ಲ, ಅದನ್ನು ಹೆಂಗೆ ಇಂಟರ್ಪ್ರಿಟ್ ಮಾಡಿದೆ ಅಂದರೆ, ಫಸ್ಟು ಇಂಟ್ರಡಕ್ಷನಲ್ಲೇ ನಾನು APJ ಅಬ್ದುಲ್ ಕಲಾಂ ಅವ್ರದ್ದು ಇಗ್ನೈಟೆಡ್ ಮೈಂಡ್ಸ್ ಅಂತಿದೆಯಲ್ಲ, ಅದು ಥಾಟ್, ಅದು ಇಗ್ನೈಟೆಡ್ ಮೈಂಡ್ಸ್. ಅದು APJ ಅಬ್ದುಲ್ ಕಲಾಂ ಅವರು ಒಂದು ಯೂತ್ಗೆ ಒಂಥರ ಅಂದರೆ ನಮ್ಮ ಮೈಂಡು ಫುಲ್ಲು ಚುರುಕಾಗಿರಬೇಕು, ಇಗ್ನೈಟೆಡ್ ಆಗಬೇಕು, ಗೋಲ್ ಓರಿಯೆಂಟೆಡ್ ಆಗಬೇಕು, ಸಕ್ಸಸ್ ಆಗಿರಬೇಕು. ಅಂದರೆ ಅವ್ರು ಹೇಳ್ತಾ ಇದ್ರಲ್ಲ, ಅಂದರೆ ಚಿಕ್ಕದಾಗಿ ಗೋಲ್ ಇಟ್ಕೊಳೋದು ಕೂಡ ದೊಡ್ಡ ಕ್ರೈಮ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ ಅಂತ ಆ ಥರ ಹೇಳಿದ್ರಲ್ಲ, ಅದಕ್ಕೆ. ಸೊ ಇಗ್ನೈಟೆಡ್ ಮೈಂಡ್ಸ್ ಅನ್ನೋ ಒಂದು
ಒಂದು ಕಾನ್ಸೆಪ್ಟ್ ತಗೊಂಡು ನಾನು ಎ ಪಿ ಜೆ ಕಲಾಂ ಕೋಟ್ ಮಾಡ್ತಾ ನಾನು ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಅವರೇ ಹೇಳಿದರು, ಅಂದರೆ ಒಂಥರ ನಮ್ಮ ಥಾಟ್ಸು, ಹ್ಯಾಬಿಟ್ಸು, ವ್ಯಾಲ್ಯೂಸು, ಬಿಲೀಫ್ಸು, ಆ್ಯಕ್ಷನ್ಸು, ರಿಸಲ್ಟ್ಸ್ ಇವೆಲ್ಲ ಇಂಟರ್ ರಿಲೇಟೆಡ್ ಆಗಿರುತ್ತೆ. ಈ ಥಾಟ್ಸು ಎಲ್ಲ ಇರುತ್ತಲ್ಲ, ಇವೆಲ್ಲ ಇಂಟರ್ ರಿಲೇಟೆಡ್ ಆಗಿರುವಾಗ ಅದೊಂದು ಪ್ರೊಸೀಜರ್ ಇದೆಯಲ್ಲ, ಥಾಟ್ಸಿಂದ ಹ್ಯಾಬಿಟ್ಸ್ ಆಗುತ್ತೆ, ಹ್ಯಾಬಿಟ್ಸಿಂದ ವ್ಯಾಲ್ಯೂಸ್ ಬರುತ್ತೆ, ವ್ಯಾಲ್ಯೂಸ್ ನಮ್ಮ ಬಿಲೀಫ್ಸ್ ಆಗುತ್ತೆ, ಮತ್ತು ಆ್ಯಕ್ಷನ್ಸ್ ಆಗುತ್ತೆ. ಲಾಸ್ಟಲ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ. ಈ ರಿಸಲ್ಟ್ಸ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಕ್ರಿಯೇಟ್ಸ್ ಒನ್ ವರ್ಲ್ಡ್ ಆಲ್ಸೋ ಅಂತ ಕೊಟ್ಟಿದ್ದಾರಲ್ಲ, ಹೌದು ಆ ಥರ ರಿಸಲ್ಟು. ಆದರೆ ಈ ಪ್ರಾಸೆಸ್ ಇರುತ್ತಲ್ಲ, ಥಾಟ್ಸು, ಹ್ಯಾಬಿಟ್ಸು, ವ್ಯಾಲ್ಯೂಸು, ಆ್ಯಕ್ಷನ್ಸ್ ಇವೆಲ್ಲ ಇದು ಏನದು ರೋಡ್ ಮ್ಯಾಪ್ ಅಂತ ಹೇಳ್ತೀರಲ್ಲ ಅದು. ಅಂದರೆ ಜರ್ನಿ, ಒಂದು ಥಾಟ್ ಬಂದು ಅದನ್ನ ಆ್ಯಕ್ಷನಿಗೆ ತಗೊಂಡು ಬಂದು ಮತ್ತೆ ರಿಸಲ್ಟ್ಸ್ ಬರೋವರೆಗೂ ನಾವು ಟ್ರೈ ಮಾಡ್ತಿರಲ್ಲ, ರೋಡ್ ಮ್ಯಾಪು. ಸೊ ನನಗೆ ಇದು ಪರ್ಫೆಕ್ಟಾಗಿ ಸೆಟ್ ಆಯಿತು. ಅನೆಕ್ಡೋಟೋ ಇಲ್ಲಾಂದರೆ ಏನಾದರೂ ಒಂದು ಇಂಟ್ರಡಕ್ಷನಲ್ಲಿ ಬರೆಯೋದಕ್ಕೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಇದು ಫುಲ್ಲು ಬರೆದೆ. ಇದು ಬರೆದಿದ್ದಾದಮೇಲೆ ನೆಕ್ಸ್ಟ್ ನನಗೆ ನಾನು ಏನು ಪಾಯಿಂಟ್ಸ್ ಬರೆದಿದ್ದೀನಿ ಅಂದರೆ ಜಾಸ್ತಿ ಮರ್ತೋಗಿದ್ದೀನಿ, ಆದರೂ ಹೇಳ್ತೀನಿ. ಅದರಲ್ಲಿ ಥಾಟ್ಸ್ ಅಂದಿದ ತಕ್ಷಣ ನಂಗೆ ಪ್ರೈಮಾರ್ಡಿಯಲ್ ಆಗಿ ಬಂದಿದ್ದೇನೆಂದರೆ, ಫಸ್ಟು ಅಂದರೆ ನನಗೆ ನಾನು 5th ಸ್ಟ್ಯಾಂಡರ್ಡಲ್ಲಿ ಇನ್ನೂ ಜ್ಞಾಪಕ ಇದೆ. ಇರಿಟಬಿಲಿಟಿ ಅಂತ ಒಂದು ವರ್ಡ್ ಇತ್ತು, ನನಗೆ ಓದಿದಾಗ ಜ್ಞಾಪಕ ಇತ್ತು. ಆವಾಗ ಏನಂದರೆ ಇರಿಟಬಿಲಿಟಿ ಅಂದರೆ ಒಂದು ಸೆಲ್ಲು, ಪ್ರಿಮಿಟಿವ್ ಸೆಲ್ಲು, ಅದನ್ನು ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಅಂತಾರೆ, ಸರೌಂಡಿಂಗ್ ರೆಸ್ಪಾನ್ಸ್ ಸ್ಟಿಮ್ಯುಲಸ್ಸು. ನಾನು ಹೆಂಗೆ ತೊಗೊಂಡೆ, ಅದು ಬ್ರೈನ್ ಇಲ್ದಿದ್ರೂ ಅದು ಥಾಟ್ ಅದು ಕಾಪಾಡ್ಕೊಳೋದಕ್ಕೆ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್ ಥಾಟೇ ಅಲ್ವಾ, ಅದಕ್ಕೆ ಆ ರೆಸ್ಪಾನ್ಸಿಂದನೇ ಬಂದುಬಿಟ್ಟು ಒಂದು ಕಲೆಕ್ಟಿವ್ ಆ್ಯಕ್ಷನ್ ಆಗಿ ಅದು ಸರ್ವೈವಲ್ ಆಗೋದಕ್ಕೆ ಇದಾಗುತ್ತೆ, ಒಂದು ಟೂಲ್ ಆಗೋಗುತ್ತೆ. ಆ ಟೂಲ್ ಆದಮೇಲೆ ಅವೆಲ್ಲ ಒಂಥರ ಗುಂಪು ಕಟ್ಟಿಬಿಟ್ಟು ಒಂದು ಮಲ್ಟಿಸೆಲ್ಲರ್ ಆರ್ಗನಿಸಮ್ಸ್ ಆಗುತ್ತೆ. ಆ ಮಲ್ಟಿಸೆಲ್ಲರ್ ಆರ್ಗನಿಸಮ್ಸ್ ಮತ್ತೆ ಏನಾಗುತ್ತೆ, ಪ್ರೈಮೇಟ್ಸು ಈ ಥರ, ಅಂದರೆ ಎವಲ್ಯೂಷನ್ ಆಗ್ತಾ ಇರುತ್ತಲ್ಲ, ಎವಲ್ಯೂಷನ್ ಆಗ್ತಾ ಒಂದು ಪ್ರೈಮೇಟ್ಸ್ ಆಗುತ್ತೆ. ಪ್ರೈಮೇಟ್ಸ್ ಆದಮೇಲೆ ಪ್ರೈಮೇಟ್ಸಲ್ಲಿ ಏನು ಥಾಟ್ ಇರುತ್ತೆ ಹೇಳಿ, ಸೋಷಿಯಲ್ ಕ್ರೀಚರ್ಸ್. ಅವು ಸೋಷಿಯಲ್ ಕ್ರೀಚರ್ಸ್ ಯಾಕೆ ಥಾಟ್ ನಾನು ತಗೊತಾ ಇದ್ದೀನಿ ಅಂದರೆ, ಅದು ಸೋಷಿಯಲ್ ಆಗಿರುತ್ತೆ, ಅಂದರೆ ಪ್ರೊಟೆಕ್ಟ್ ಮಾಡೋಕ್ಕೆ, ಅದ್ರ ಗುಂಪನ್ನು ಪ್ರೊಟೆಕ್ಟ್ ಮಾಡ್ಕೊಳೋದಕ್ಕೆ ಸೋಷಿಯಲ್ ಥಾಟ್ಸ್ ಇರುತ್ತೆ. ಅದನ್ನು ಕಾಪಾಡ್ಕೊಳೋದಕ್ಕೆ ಅವೆಲ್ಲ ಗುಂಪನ್ನು ಕಟ್ಕೊಳುತ್ತೆ. ಅದು ಒಂದು ಥಾಟ್ ಥರನೇ ಇರುತ್ತೆ, ಮೆಟಾಫರಲ್ಲಿ ತಗೊಂಡ್ರೆ ನಾವು. ಆಮೇಲೆ ನಾವು ಹ್ಯೂಮನ್ಸ್ ಬರ್ತೀರಿ. ಫೈನಲ್ ಎವಲ್ಯೂಷನ್ ಹ್ಯೂಮನ್ಸ್ ಅಲ್ವಾ. ಆ ಹ್ಯೂಮನ್ಸ್ ಬಂದಾಗ ಪ್ರಿಮಿಟಿವ್ ಮ್ಯಾನ್ ಯಾವ ಥರನ ಥಾಟ್ಸ್ ಬಂತು ಅಂತ, ರೆವಲ್ಯೂಷನ್ ವಾಟರ್ ಶೆಡ್ ಈವೆಂಟ್ಸ್ ಅಂತ ಹೇಳ್ತೀರಲ್ಲ, ಅದೇ ನಾವು ಇವಾಗ ಅಗ್ರಿಕಲ್ಚರ್ ಮಾಡೋದು, ಮ್ಯಾನ್ ನಮ್ಮ ಸುತ್ತಲೂ ಇರೋದು ನೋಡಿಬಿಟ್ಟು ನಾವು ಕಲಿಯೋದು, ಕೆಟಾಸ್ಟ್ರಫೀಸ್ನೆಲ್ಲ ನೋಡಿಬಿಟ್ಟು ನಾವು ಕಲಿಯೋದು, ಇವನ್ ಮೋರ್ ಇರುತ್ತಲ್ಲ, ವೈಡ್ ವೆರೈಟಿ ಆಫ್ ನ್ಯಾಚುರಲ್ ಫಿನಾಮಿನಾ ಈ ಥರ ಎಲ್ಲ ಇರುತ್ತಲ್ಲ, ಅದನ್ನ ನೋಡಿಬಿಟ್ಟು ಹ್ಯೂಮನ್ ಮೈಂಡಲ್ಲಿ ಏನೇನು ಥಾಟ್ಸ್ ಹುಟ್ತಾ ಇರುತ್ತೆ, ಅವಾಗ ತಾನೇ ಬ್ಲೂಮ್ ಆಗ್ತಾ ಇರುತ್ತೆ ಏನು ಮಾಡಬೇಕು ಅಂತ, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂದರೆ ಆ ಒಂದು ಪ್ರಿಮಿಟಿವ್ ಮಾನಿ ಹೆಂಗೆ ಸರ್ವೈವ್ ಆಗ್ತಾನೆ ಅಂತ ಹೇಳಿಬಿಟ್ಟು. ಸೊ ಆ ಥರ ಇರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಆ ಥಾಟ್ಸಿಂದ, ಆ ಪ್ರಿಮಿಟಿವ್ ಮ್ಯಾನಿಂದ ಅಗ್ರಿಕಲ್ಚರ್ ಹುಟ್ಟು, ಫೈರ್ ಹುಟ್ಟು, ವೀಲ್ ಹುಟ್ಟು, ಇವೆಲ್ಲ ಒಂಥರ ಏನು ಅಂದರೆ ವಾಟರ್ ಶೆಡ್ ಇವೆಂಟ್ಸು ಹ್ಯೂಮನ್ ಲೈಫ್. ಇಲ್ಲಾಂದರೆ ನಾವು ಸೊಸೈಟಿಗೆ, ಸಿವಿಲೈಸೇಷನ್ಗೆ ಎಲ್ಲ ಒಂದು ದಾರಿದೀಪ ಥರ ಅಂದ್ಕೊಳೋದೇನೋ ಅದೇ ಸತ್ಯ ನಿಜವಾಗ್ಲೂ. ಇವೆಲ್ಲ ಏನು ಒಂದು ಥಾಟ್ ಅಂದರೆ ಒಂದು ಊಹೆ, ಅಂದರೆ ಒಂದು ಅಸ್ಯೂಮ್ ಅಂತ ಹೇಳ್ತೀರಲ್ಲ, ಅಸ್ಯೂಮ್ ಮಾಡಿಕೊಂಡು ನಾವು ಮಾಡಿರೋದು. ಈ ಥಾಟು ಆ್ಯಕ್ಷನ್ಗೆ ರಿಲೇಟೆಡ್ ಆಗುತ್ತೆ, ಆ್ಯಕ್ಷನ್ನಿಂದ ರಿಸಲ್ಟ್ಸ್ ಬರುತ್ತೆ. ಫೈರೆಲ್ಲ ನಾವು ಹೇಳ್ತೀರಲ್ಲ, ರಾಕಿಂದ ಅದು ಹೊಡೆದಾಗ ಅದು ಫೈರ್ ಬರುತ್ತೆ ಅಂತ ಹೇಳ್ಬಿಟ್ಟು, ಆ ಥರ ಇರುತ್ತೆ. ಮತ್ತು ವೀಲು ಟ್ರಾನ್ಸ್ಪೋರ್ಟೇಷನ್ಗೆ ಎಷ್ಟೊಂದು ಯೂಸ್ಫುಲ್ ಆಯಿತು. ಅಗ್ರಿಕಲ್ಚರ್ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತು, ಅಂದರೆ ಸೆಟಲ್ಡು ಕಲ್ಚರು ಕ್ರಿಯೇಟ್ ಮಾಡಿದ್ದೆ ಅಗ್ರಿಕಲ್ಚರು. ಅದು ನಮ್ಮ ಹರಪ್ಪ ಸಿವಿಲೈಸೇಷನ್ ಆಗಲಿ, ಇಲ್ಲಾಂದರೆ ನೋಮ್ಯಾಡಿಕ್ ಇಂದ ಒಂಥರ ಸೆಟಲ್ಡ್ ಲೈಫು, ಋಗ್ವೇದ ಅವೆಲ್ಲ ಬಂದು ಆ ಥರ ಆಗುತ್ತೆ. ನೆಕ್ಸ್ಟು ಅದಾದಮೇಲೆ ನಾನೇನು ಮಾಡಿದ್ನ ಅಂದರೆ ಬಂದುಬಿಟ್ಟು ನೆಕ್ಸ್ಟ್ ಏನು ಮಾಡಿದೆ ಅಂದರೆ, ಮೆಟಫರ್ ಥರ ಒಂಥರ ಥಾಟ್ಸು ಹಿಂಗೆ ರೆವಲ್ಯೂಷನ್ ಕ್ರಿಯೇಟ್ ಮಾಡುತ್ತು. ಅಂದರೆ ಇದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ತೊಗೊಂಡ್ರೆ ನಾವು ಬುದ್ಧಿಸಮ್ ಅಲ್ಲಿ ಹೆಂಗೆ ಮೆಟೀರಿಯಲಿಸ್ಟಿಕ್ ಲೈಫ್ ಸ್ಟೈಲ್ ಬಿಟ್ಬಿಟ್ಟು ಸ್ಪಿರಿಚುವಲ್ ಹುಡ್ಕೊಂಡು ಹೋಗ್ತಾರೆ. ಆದರೆ ಲೈಫ್ಗೆ ಮೀನಿಂಗ್ ಅಂದರೆ ಏನು, ನಿರ್ವಾಣ ಅಂದರೆ ಏನು, ಆ ಥರ ಎಲ್ಲ ಇರುತ್ತಲ್ಲ, ಅದೊಂದು ಥಾಟೇ, ಅದು ನಿಜವಾಗ್ಲೂ ಐಡಿಯಾಲಜಿ. ಅದು ಲಾಸ್ಟಿಗೆ ಫೈನಲ್ಗೆ ಏನು ಮಾಡ್ತು, ಒಂದು ಬುದ್ಧಿಸ್ಟ್ ಅನ್ನೋ ಒಂದು ರಿಲಿಜನ್ ಥರನೇ ಕ್ರಿಯೇಟ್ ಮಾಡ್ತಾಯಿಲ್ಲ, ಒಂದು ಅಂದರೆ ನಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗೆ ಹುಡ್ಕಬೇಕು ಅನ್ನೋದು, ಅದು ಒಂದು ಲೆವೆಲಲ್ಲಿ ಥಾಟ್ ಬಂತು, ಅದು ಬುದ್ಧಿಸಮ್ ಅನ್ನೋದು ರಿಸಲ್ಟ್ ಆಯಿತು. ಅಂದರೆ ಥಾಟು
ಅದು ರಿಸಲ್ಟೆಂಟು. ಈ ಥರನೇ ಜೈನಿಸಮ್ ಆಗಲಿ ಮತ್ತು ನಮ್ಮದು ಹೆಟಿರೋಡಕ್ಸ್ ಫಿಲಾಸಫೀಸ್ ಇದೆಯಲ್ಲ, ಆಜ್ವಿಕ ಸೆಟ್ಟು ಮತ್ತು ವೈಶೇಷಿಕ, ಯೋಗ, ಮೀಮಾಂಸಾ, ಇವೆಲ್ಲನೂ ಥಾಟ್ಸೇ. ಇವೆಲ್ಲ ಬಂದುಬಿಟ್ಟು ಡಿಫ್ರೆಂಟು ರಿಸಲ್ಟೆಂಟ್ಸ್ ಕೊಡ್ತಾರೆ. ಅಂದರೆ ಲಾಸ್ಟಲ್ಲಿ ಇದು ರಿಸಲ್ಟ್ ನಾವು ನೋಡಬೇಕು. ಆಜ್ವಿಕ ಸೆಕ್ಟಲ್ಲಿ ನಿಯತಿ ಅಂತಿರುತ್ತೆ. ಎಲ್ಲ ಒಂಥರ ಅನೇಕ ಅಂದರೆ ಲಾಸ್ಟಲ್ಲಿ ನಾವು ಫುಲ್ಲು ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫು, ಬೇರೆದೆಲ್ಲ ಅನೇಕ ಅಂತ, ಅಂದರೆ ಯೂಸ್ಲೆಸ್ ಥರ. ಅದಕ್ಕೆ ಎಷ್ಟು ಚೆನ್ನಾಗಿ ತಿನ್ನಬೇಕು, ಹ್ಯಾಪಿಯಾಗಿರಬೇಕು, ಆ ಥರ ಹೇಳ್ಕೊಡೋದು. ಮತ್ತು ಯೋಗ ಆದರೆ ಫಿಸಿಕಲ್ಲು ಮತ್ತು ಸ್ಪಿರಿಚುವಲ್ ಯೂನಿಯನ್ ಥರ. ಇವೆಲ್ಲ ಥಾಟು. ಅಂದರೆ ಲಾಸ್ಟು ಕ್ರಿಯೇಟ್ ಮಾಡೋದು ಒಂದು ಬೇರೆ ವರ್ಲ್ಡೇ ಕ್ರಿಯೇಟ್ ಮಾಡುತ್ತೆ. ಇದು ಎಕ್ಸ್ಪೀರಿಯನ್ಸ್ ವರ್ಲ್ಡು. ಮತ್ತು ನೆಕ್ಸ್ಟ್ ಬಂದರೆ ನಾನೇನು ತೊಗೊಂಡೆ ಅಕ್ಬರ್ ಕೂಡ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಫಸ್ಟು ಕ್ರೂಯಲ್ ಆಗಿದ್ರು. ನೆಕ್ಸ್ಟ್ ಅವ್ರೇನಂದರು, ಆ ಕಳಿಂಗ ಎಡಿಕ್ಟ್ ಇತ್ತಲ್ಲ, ಕಳಿಂಗ ವಾರ ಆಗಿದ್ದು ಎಡಿಕ್ಟು. ಅದರಿಂದ ಏನು ಗೊತ್ತಾಗುತ್ತೆ ನಮಗೆ, ಅಕ್ಬರ್ಗೆ ಒಂದು ಬೆಹರಿ ಘೋಷದಿಂದ ದಮಘೋಷಕ್ಕೆ ಬರೋದಕ್ಕೆ ಒಂದು ಥಾಟ್ ಬಂತಲ್ಲ, ಅದು ಇದರಿಂದ ನೆಕ್ಸ್ಟು ಬಂದರೆ ಮಿಡಿವಲ್ ಟೈಮ್ಸಲ್ಲಿ ನಮಗೆ ರಜಿಯಾ ಸುಲ್ತಾನ. ಅದು ಫಸ್ಟ್ ಟೈಮ್ ನಾವು ಅಂದ್ಕೊಂಡ್ರೆ ಇಂಡಿಯನ್ ಸಬ್ ಕಾಂಟಿನೆಂಟಲ್ಲಿ ಫಸ್ಟ್ ಟೈಮ್ ಒಂದು ವುಮೆನ್ ಥರ ಅಷ್ಟೊಂದು ಪವರು ಫುಲ್ಲು ಹೋಲ್ಡ್ ಮಾಡೋದು ಸುಲ್ತಾನ್ ಥರ. ಅದು ಒಂದು ಥಾಟ್ ಇರುತ್ತೆ. ನೆಕ್ಸ್ಟ್ ನಾವು ಮಾಡ್ರನ್ ಟೈಮ್ಸ್ ಬಂದರೆ ರಾಜಾರಾಮ್ ಮೋಹನ್ ರಾಯ್ ಅವ್ರದ್ದು, ವಿವೇಕಾನಂದ ಅವರು, ಗಾಂಧಿಯವರು, ಇದೆಲ್ಲ ಒಂಥರ ನಾನು ಹಿಸ್ಟೋರಿಕಲ್ ಪರ್ಸ್ಪೆಕ್ಟಿವಲ್ಲಿ ಥಾಟ್ ಕೊಟ್ಟಿದ್ದೀನಿ. ಇದೆಲ್ಲ ಮೆಟಫರ್. ಅಂದರೆ ನಾವು ಡಿಫ್ರೆಂಟ್ ಡೈಮೆನ್ಷನ್ಸು ನಾವು ಇವಾಗ ಪ್ಯಾಸ್ಟಲ್ ಅಪ್ರೋಚ್ ಮಾಡ್ತಾರೆ, ಆದರೆ ಡೈರೆಕ್ಟಾಗಿ ಮಾಡೋಂಗಿಲ್ಲ. ಅಂದರೆ ನಾವು ಅದನ್ನು ತೋರಿಸ್ಬಾರ್ದು, ಆದರೆ ನಾವು ಯೂಸ್ ಮಾಡಬೇಕು. ಆ ಥರನೇ ಇದೊಂದು ಹಿಸ್ಟೋರಿಕಲ್ ಪರ್ಸ್ಪೆಕ್ಟಿವ್ ಆಗಿ ನಾನು ತೊಗೊಂಡ್ಬಂದಿವರು. ಇಲ್ಲಿಗೆ ನೆಲ್ಸನ್ ಮಂಡೇಲಾ, ಗಾಂಧಿ ಅದೆಲ್ಲ ಮುಗಿಯುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಥಾಟ್ ಪ್ರೆಸೆಂಟ್. ನಾನು ಡೈರೆಕ್ಟಾಗಿ ಅಲ್ಲಿಂದ ಪ್ರೆಸೆಂಟಾಗಿ ಬಂದುಬಿಟ್ಟೆ. ಅಂದರೆ ಏನಂದರೆ ಇವಾಗ ಪ್ರೆಸೆಂಟ್ ಇಂಡಿಯನ್ ಥಾಟ್ ಏನಿದೆ, ಅಂದರೆ ನಮ್ಮ ಇಂಡಿಯಾ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ನಮ್ಮದು ಏನಿತ್ತು ಅಂದರೆ ವರ್ಲ್ಡನ್ನು ರೂಲ್ ಬೇಸ್ ಆರ್ಡರ್ ಇರಬೇಕು. ನೆಕ್ಸ್ಟು ಒಂದು ಟ್ರಂಪ್ ಥರ ಹೆಡೋನಿಸಮ್ ಅಂತ ಹೇಳ್ತಿರಲ್ಲ, ಒಂದು ರಿಯಲಿಸಮ್ ಥರ ಟ್ರಂಪು. ಅವ್ರ ಸ್ವಾರ್ಥ ಅವ್ರು ನೋಡ್ಕೊತಾ ಇದ್ದಾರೆ, ಪ್ರೊಟೆಕ್ಷನಿಸಮ್ ಕಡೆ ಹೋಗ್ತಾ ಇದ್ದಾರೆ. ಇವೆಲ್ಲ ಇರಬಾರ್ದು. ವಸುದೈವ ಕುಟುಂಬಕಂ ಅನ್ನೋ ಒಂದು ಸ್ಲೋಗನ್ನು, ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ದಿ ವರ್ಲ್ಡ್, ಈ ಥರ ಇನ್ಕ್ಲೂಸಿವಿಟಿ, ರೂಲ್ ಬೇಸ್ ಆರ್ಡರ್, ಇವೆಲ್ಲ ಇಂಡಿಯಾ ಮಾಡ್ತಾ ಇದೆ. ಇದು ಕೂಡ ಒಂದು ರಿಸಲ್ಟೆಂಟ್ ಇರುತ್ತೆ. ಇದು ಥಾಟು. ಇದು ಕೂಡ ಇದಕ್ಕೆ ಒಂದು ವರ್ಲ್ಡ್ ಕ್ರಿಯೇಟ್ ಆಗುತ್ತೆ. ಅಂದರೆ ಲೈಕ್ ಮೈಂಡೆಡ್ ವರ್ಲ್ಡ್ ಅಂತ ಹೇಳ್ತಾರೆ, ಆ ಥರ. ಇವಾಗ ಟ್ರಂಪ್ ತಗೊಂಡ್ರೆ ಯುರೋಪಿಯನ್ ಯೂನಿಯನ್ನು, ಅದಕ್ಕೆ ಆದ G7 ಕಂಟ್ರೀಸ್ ಎಲ್ಲ ಅವ್ರ ಥರನೇ ಮಾತಾಡ್ತಾರೆ. ಅವ್ರು ಸ್ವಾರ್ಥ ಅವ್ರು ನೋಡ್ಕೊತಾರೆ. ಆದರೆ ನಾವು ಒಂಥರ ಗ್ಲೋಬಲ್ ಸೌತ್ ಲೀಡರ್ ಆಗಬೇಕು, ಇನ್ಕ್ಲೂಸಿವ್ ಗ್ರೋತ್ ಇರಬೇಕು, ಆ ಥರ ಯೋಚನೆ ಮಾಡ್ತಾ ಇದ್ದೀರಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ ಈ ಥಾಟ್ಸಲ್ಲಿ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಾನು ಅದೇ ಸೈಂಟಿಫಿಕ್ ಎಕ್ಸಾಂಪಲ್ಸ್ ತೊಗೊತೀನಿ. ಅಂದರೆ ಮಿಡಿವಲ್ ಏಜಸಲ್ಲಿ ಯುರೋಪಲ್ಲಿ ಡಾರ್ಕ್ ಏಜಸ್ ಅಂತ ಇದ್ರಲ್ಲ, ಅದರಲ್ಲಿ ಹೀಗೆ ಚರ್ಚಸ್ ಎಲ್ಲ ಡಾಮಿನೇಟ್ ಮಾಡ್ತಾಯಿತ್ತು. ಈವಿಲ್ ಸ್ಪಿರಿಟ್ಸ್ ಅಂತೆ, ಫುಲ್ ಯಾರೂ ಏನು ಪ್ರಶ್ನೆ ಮಾಡೋಂಗೆ ಇಲ್ಲ, ಆ ಥರ ಇತ್ತಲ್ಲ. ಆವಾಗ ನಮಗೆ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಅವರು ಫಸ್ಟು ಅಂದರೆ ರೆವಲ್ಯೂಷನ್ ತರ್ತಾರಲ್ಲ, 14 ಪಾಯಿಂಟ್ಸ್ ಅಜೆಂಡಾ ಅಂತ ಹೇಳ್ಬಿಟ್ಟು. ಅದರಿಂದ ರಿನೈಸೆನ್ಸ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಪ್ರೊಟೆಸ್ಟೆಂಟ್ಸ್ ಬರ್ತಾರೆ. ಮತ್ತು ವೇರಿಯಸ್ ಯುರೋಪಿಯನ್ ಫಿಲಾಸಫರ್ಸ್ ತುಂಬ ಇದೆಯಲ್ಲ, ನಮ್ಗೆ ಜಾನ್ ಲಾಕೆ ಇರ್ಬೋದು, ಟಬುಲಾ ರಾಸಾ ಅಂತ ಕೊಡ್ತಾರೆ. ವೈಟ್ ಪೇಜ್ ಅಂದರೆ ಒಂದು ಸ್ಟೇಟನ್ನು ಹ್ಯೂಮನ್ ಮೈಂಡ್ ಅನ್ನೋದು ವೈಟ್ ಪೇಜ್ ಥರ ಇರುತ್ತೆ. ಆ ಥರನೇ ಸ್ಟೇಟ್ ಇರುತ್ತೆ. ಅದನ್ನು ನಾವು ಬೆಳೆಸಬೇಕು. ಗುಡ್ ಐಡಿಯಾಸ್ ತಂದರೆ ಗುಡ್ ಡೆಮೋಕ್ರಸಿ ಬರುತ್ತೆ, ಆ ಥರ ಹೇಳ್ತಾರೆ. ಮತ್ತು ಮಾಂಟೆಸ್ಕ್ಯೂ ಅವರು, ನಮ್ಗೆ ಗೊತ್ತಿರೋ ಹಾಗೆ ಮಾಂಟೆಸ್ಕ್ಯೂ ಅವರು ವಿಲ್ಲು, ಫ್ರೆಂಚು, ಪ್ರಾಪರ್ಟಿ ಇವೆಲ್ಲ ಹ್ಯೂಮನ್ ರೈಟ್ಸ್, ಇನ್ಎಲಿಯಬಲ್ ಪಾರ್ಟ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳ್ತಾರೆ. ಸೋಷಿಯಲ್ ಡಾರ್ವಿನಿಸಮು ಮತ್ತು ಸೋಷಿಯಲ್ ಕಾಂಟ್ರಾಕ್ಟು. ಅಂದರೆ ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಗೊತ್ತಲ್ಲ, ನಮ್ಮದು ರೈಟ್ಸ್ ಎಲ್ಲ, ಫ್ರೀಡಮ್ಮು ರೈಟ್ಸ್ ಎಲ್ಲ ನಾವು ಗೌರ್ಮೆಂಟ್ ಕೊಡ್ತೀರಿ. ಇನ್ ಟರ್ನು ಸ್ಟೇಟ್ ನಮಗೆ ಪ್ರೊಟೆಕ್ಷನ್ನು, ಸೆಕ್ಯೂರಿಟಿ ಈ ಥರ ಕೊಡುತ್ತೆ. ಹಾಗೆ ಫ್ರೆಂಚ್ ರೆವಲ್ಯೂಷನ್ನು, ಲಿಬರ್ಟಿ, ಫ್ರೆಟರ್ನಿಟಿ, ಆ ಥರ ಇದೆ. ಮತ್ತು ನೆಕ್ಸ್ಟ್ ನಾನು ಥಾಟ್ಸ್ ಪ್ರೋಸೆಸ್ಸಲ್ಲಿ ಸೈಂಟಿಫಿಕ್ ಪ್ರೋಸೆಸ್ ತೊಗೊಂಡೆ. ಅದರಲ್ಲಿ ಏನಂದರೆ ನಾನು ಡಿಫೈನ್ ಮಾಡಿದೆ. ಇವಾಗ ಎಡಿಸನ್ ಇರ್ತಾರೆ, ಥಾಮಸ್ ಆಲ್ವಾ ಎಡಿಸನ್, ಅವ್ರು 1000 ಟೈಮ್ಸ್ ಫೈಲ್ ಆಗಿರ್ತಾರೆ. ಆದರೂ ಅವ್ರು ಅಂದರೆ ಆ ಥಾಟ್ ಬಿಟ್ಕೊಡ್ಲಿಲ್ವಲ್ಲ, ಲೈಟ್ ಕಂಡುಹಿಡಿಯೋರು. ಮತ್ತು ಕೆಪ್ಲರ್, ಪ್ಲಾನೆಟರಿ ಮೋಷನ್ಸು, ನ್ಯೂಟನ್ ಅವ್ರ ಥರ್ಡ್ ಲಾ ಆಫ್ ದಿ ಮೋಷನ್, ಇವನ್ ಎಷ್ಟು ಇಂಪಾರ್ಟೆಂಟ್ ಇದೆ ಅದು. ಮತ್ತು ನೆಕ್ಸ್ಟ್ ಐನ್ಸ್ಟೈನ್ ರಿಲೇಟಿವಿಟಿ ಥಿಯರಿ. ಇವರೆಲ್ಲ ಒಂಥರ
ಫಸ್ಟ್ ಅವ್ರಿಗೆಲ್ಲ ಅಪೋಸಿಷನ್ ಇರುತ್ತೆ, ಆದ್ರೂ ಅವರು ಆ ಥಾಟ್ನ ಒಂಥರ ಎಕ್ಸ್ಪೆರಿಮೆಂಟ್ ಮಾಡಿ ಇನ್ಫ್ಲುಯೆನ್ಸ್ ಮಾಡಿ ಒಂಥರ ರಿಸಲ್ಟೆಂಟ್ ಬಂದಾಗ ಎಷ್ಟು ಜನಕ್ಕೆ ಲೈಟ್ ಕೊಟ್ಟಿದೆ, ಅಂದರೆ ರಿಸಲ್ಟೆಂಟ್ ಎಫೆಕ್ಟು ಒಂದು ವರ್ಲ್ಡೇ ಕ್ರಿಯೇಟ್ ಆಗಿದೆ ಅಲ್ಲ. ಆ ಥರನೇ ಈವನ್ ನಮ್ಮ ಇಂಡಿಯನ್ ಸೈಂಟಿಸ್ಟ್ ಇರ್ಬೋದು, ಚಂದ್ರಶೇಖರ್ ಮತ್ತು ಶ್ರೀನಿವಾಸನ್ ರಾಮಾನುಜನ್ ಮತ್ತು ಇನ್ನಿಷ್ಟು ಜನ, ಸುಭಾಷ್ ಚಂದ್ರ ಅವರು, ಅಂದರೆ ಅವ್ರ ಹೆಸರು ಸುಭಾಷ್ ಚಂದ್ರ ಬೋಸ್ ಅಲ್ಲ, ಅವ್ರದ್ದು ಆ ಥರನೇ ಇದೆ. ಅವರು ಮತ್ತು ಮರ್ತೋಗಿದ್ದೀನಿ. ಮತ್ತು APJ ಕಲಾಂ ಅವರು, T. ಥಾಮಸ್ ಅವರು, ಈ ಥರ ಸೈಂಟಿಫಿಕ್ ಥಾಟಲ್ಲಿ ವರ್ಕ್ ಮಾಡಿದ್ರು. ನೆಕ್ಸ್ಟ್ ನಾನು ಬಂದುಬಿಟ್ಟು ಸ್ಪಿರಿಚುವಲ್ ಥಾಟ್ ಅಂತ, ನಾನು ಇದು ಸ್ಪಿರಿಚುವಲ್ ಥಾಟ್ ಅಂತ ಮೆನ್ಷನ್ ಮಾಡಿಲ್ಲ, ಅದು ಒಂಥರ ನೆಕ್ಸ್ಟ್ ಹೆಂಗಾಗುತ್ತೆ ಅಂತ ಹೇಳಿದ್ದು. ಅದರಲ್ಲಿ ರಾಮಕೃಷ್ಣ ಮಿಷನ್ನಲ್ಲಿ ಪ್ರಾರ್ಥನಾ ಸಮಾಜ ಇರ್ತಾರಲ್ಲ ಅವರು, ಈವನ್ ಕಾನ್ಫ್ಯೂಷಿಯಸ್, ಅಂದರೆ ವರ್ಲ್ಡ್ ಲೀಡರಲ್ಲಿ ಕಾನ್ಫ್ಯೂಷಿಯಸ್ ನಂಗೆ ತುಂಬ ಇಂಪಾರ್ಟೆಂಟ್. ಕಾನ್ಫ್ಯೂಷಿಯಸ್ ಅಂದರೆ ಯಾಕಂದರೆ ಅವರು ರಿಯಲಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಮೇಲೆ ಎಲ್ಲ ಒಂದು ಅಬ್ಸರ್ವೇಷನ್ ಇರುತ್ತೆ. ಮತ್ತು ಸಾಕ್ರೆಟ್ಸ್ ಆಗಲಿ ಗುಡ್ ಲೈಫ್ ಹೆಂಗೆ ಇರಬೇಕು ಅಂತ, ಗುಡ್ ಲೈಫ್ ಅಂದರೆ ಏನು ಅಂತ ಹೇಳಿರೋರು. ಪ್ಲಾಟೆ ಅವರಾಗಲಿ, ಅವರು ಕಾರ್ಡಿನಲ್ ವರ್ಚ್ಯೂಸ್ ಅಂದರೆ ಏನು ಅಂದರೆ ಒಂಥರ ಲಿಬರ್ಟಿ, ಫ್ರೆಟರ್ನಿಟಿ, ಜಸ್ಟಿಸ್, ಈ ಥರ ಪ್ರೂಡೆನ್ಸ್ ಅಂತ ಹೇಳಿರೋದು. ನೆಲ್ಸನ್ ಮಂಡೆ ಅವರು ಈ ಥರ ಈ ಥಾಟ್ ಅನ್ನೋ ಎಸ್ಸೆನ ಈ ಥರ ಕರ್ಕೊಂಬರ್ತೀನಿ. ನೆಕ್ಸ್ಟ್ ಏನಂದರೆ ಒಂದು ಚಿಕ್ಕ ಥಾಟು, ಅಂದರೆ ಚಿಕ್ಕದೇ ಥಾಟ್ ಯಾವ ಥರ ಇರುತ್ತೆ ಅಂದರೆ, ನಮಗೆ ಗೊತ್ತು ಮಲಾಲಾ ಯೂಸಫ್ಜಾಯಿ ಅವರು ನೋಬೆಲ್ ಪ್ರೈಸು, ಅವ್ರ ಥಾಟ್ ಏನಿತ್ತು, 1 ಪೆನ್ 1 ಬುಕ್ 1 ಟೀಚರು ಕೆನ್ ಚೇಂಜ್ ದ ಹೋಲ್ ವರ್ಲ್ಡ್, ಅಂದರೆ ವರ್ಲ್ಡನ್ನೇ ಚೇಂಜ್ ಮಾಡೋ ಅಷ್ಟು ಶಕ್ತಿ ಇರುತ್ತೆ. ಅದು ಒಂದು ಥಾಟ್ ಇದೆಯಲ್ಲ, ಅಷ್ಟೊಂದು ಬರ್ತಲ್ಲ. ಈವನ್ ನಮ್ಮ ರೀಸೆಂಟಾಗಿ ಬಾನು ಮುಷ್ತಾಕ್ ಅವರು ಹಾರ್ಟ್ ಲ್ಯಾಂಪ್ ಅನ್ನೋ ಒಂದು ಇದರಿಂದ, ಅಂದರೆ ಅವ್ರು ಕೂಡ ಒಂದು ಎಷ್ಟೊಂದು ಕಷ್ಟಪಟ್ಟಿದ್ರೆ ಆ ಒಂದು ಐಡಿಯಾಸ್ ತಂದು ಅವೇಕ್ನಿಂಗ್ ಮಾಡ್ತಾಯಿದ್ದಾರೆ. ವುಮೆನ್ ಎಂಪವರ್ಮೆಂಟ್ ಆಗಲಿ, ಜೆಂಡರ್ ಈಕ್ವಾಲಿಟಿ ಆಗಲಿ, ಆ ಥರ. ಈವನ್ ನಮ್ಮ ಗಾಂಧೀಜಿಯವ್ರ ನಾನ್ ವೈಲೆನ್ಸ್ ಥಾಟ್ ಇರ್ಬೋದು, ಅದನ್ನು ನಮಗೆ ಇಂಡಿಪೆಂಡೆನ್ಸ್ ಬಂದಿರೋದಿರ್ಬೋದು. ಗಾಂಧೀಜಿ ಇವನ್ ಹೇಳ್ತಾಯಿದ್ರು, ಅಂದರೆ ವೈಲೆನ್ಸ್ ಇರಬಾರ್ದು, ಇಂಡಿಪೆಂಡೆನ್ಸ್ ವೈಲೆನ್ಸಿಂದನೇ ಅದು ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನ್ ವೈಲೆನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಹೇಳ್ಕೊಟ್ಟಿರೋದು ನಾನ್ ವೈಲೆನ್ಸಿಂದನೇ, ಅಂದರೆ ನಮಗೆ ಸ್ಟೇಬಲ್ ಸೊಸೈಟಿ, ಡೆಮೋಕ್ರಸಿ ಸಿಕ್ಕಿರೋದು ಈ ಥರ, ಮತ್ತು ಗುಡ್ ಗವರ್ನೆನ್ಸ್ ಬಂದಿರೋದು. ಮತ್ತು ಈ ಥರ ಅಂದರೆ ನಾನು ಒಂದು ಇದೆಲ್ಲ ಬರೆದಿದ್ದೀನಿ, ತುಂಬ ಎಕ್ಸಾಂಪಲ್ಸ್ ಬರ್ದಿದ್ದೀನಿ, ಆದರೆ ಮೇಜರ್ ಎಕ್ಸಾಂಪಲ್ಸ್ ನಾನು ಇವಾಗ ನಿಮ್ಗೆ ಹೇಳಿದ್ದೀನಿ. ಮತ್ತು ಕನ್ಕ್ಲೂಷನ್ ಬಂದುಬಿಟ್ಟು ನಾನು ಇದ್ಕೊಂಡು ಅದೇ ಕ್ಯಾಟಗರಿಕಲ್ ಇಂಪರೇಟಿವ್, ಅಂದರೆ ಎಥಿಕ್ಸ್ ಟರ್ಮ್ ತಗೊಂಡು, ಅಂದರೆ ಒಂದು ಥಾಟ್ ಮಾಡೋ ಇದೆಯಲ್ಲ ಪ್ರಾಸೆಸ್, ಅದು ಗುಡ್ ಆಗಿರಬೇಕು, ಮತ್ತು ಆ್ಯಕ್ಷನ್ಸ್ ಕೂಡ ಗುಡ್ ಆಗಿರಬೇಕು. ಎಂಡ್ಸು ಆವಾಗ ಗುಡ್ ಥರ ಕಾಣಿಸುತ್ತೆ. ಐದರ್ ನಮ್ಮ ಥಾಟ್ಸ್ ಆ್ಯಕ್ಷನ್ಸು ಗುಡ್ ಇದ್ದು ಎಂಡ್ಸ್ ನಮಗೆ ಡಿಸೈರ್ಡ್ ರಿಸಲ್ಟ್ ಬರ್ದಿದ್ರು ಕೂಡ ಅದೊಂದು ಸ್ಯಾಟಿಸ್ಫೈಡ್ ಜರ್ನಿ ಥರನೇ ಇರುತ್ತೆ. ಅದಕ್ಕೆ ಆ ಥರ ಕೊಟ್ಟಿದ್ದೀನಿ. ಮತ್ತು ಇಂಡಿಯನ್ ಸ್ಟೆಪ್ಸು ಪ್ರೆಸೆಂಟಲ್ಲಿ, ಅಂದರೆ ಒಂಥರ ನೀತಿ ಆಯೋಗದ್ದು ಅಮೃತ್ ಕಾಲ್ ವಿಷನ್ ಅಂತಿದೆ 2047 ಅಂತ ಹೇಳ್ಬಿಟ್ಟು. ಅದರಲ್ಲಿ ನಾವು ಗ್ಲೋಬಲ್ ಪೀಸು ಮತ್ತು ವರ್ಲ್ಡ್ ಆರ್ಡರು, ರೂಲ್ ಬೇಸ್ ಆರ್ಡರು, ಗ್ಲೋಬಲ್ ಸೌತ್ ಲೀಡರು, ಈ ಥರ ಎಲ್ಲ ಊಹೆ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ನಾನು ಅದೇ ವಸುದೈವ ಕುಟುಂಬಕಂ ಆ ಥರ ಫ್ರೇಸಸ್ ಎಲ್ಲ ಯೂಸ್ ಮಾಡಿಕೊಂಡು ಕನ್ಕ್ಲೂಷನ್ ಕೊಟ್ಟಿದ್ದೀನಿ. ಸೊ ಇದು ಪಾರ್ಟ್ ಸೆಕ್ಷನ್ ಎ ಅಲ್ಲಿ ನಾನು ಅಂದರೆ ಎಸ್ಸೆ ಮಾಡಿರೋದು. ನೆಕ್ಸ್ಟ್ ಸೆಕ್ಷನ್ ಬಿ ಹೋದಾಗ ಕೂಡ ನಮಗೆ ಫೋರ್ ಸಿಕ್ಕಿದೆ. ಫಸ್ಟ್ ಒನ್ ಬಂದ್ಬಿಟ್ಟು ಮಡಿ ವಾಟರ್ ಈಸ್ ಬೆಸ್ಟ್ ಕ್ಲಿಯರ್ಡ್ ಬೈ ಲಿವಿಂಗ್ ಇಟ್ ಅಲೋನ್. ಸೆಕೆಂಡ್ ಬಂದ್ಬಿಟ್ಟು ದ ಇಯರ್ ಟೀಚ್ ಮಚ್ ವಿಚ್ ದ ಡೇ ನೆವರ್ ನೋಸ್. ಓಕೆ, ಅದನ್ನ ನನ್ನ ಕೈಯಲ್ಲಿ ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ. ಏನು ಅಂದರೆ ಒಂಥರ, ಅಂದರೆ ಎಲ್ಲ ಅರ್ಥ ಆಗಬೇಕು ಅಂತಲೇ ಇಲ್ಲ, ಆದರೆ ವಿ ಶುಡ್ ಪಿಕ್ ದ ರಿಲೆವೆಂಟ್ ಒನ್. ಅಂದರೆ ನಮಗೆ ಅಷ್ಟಾದರೂ ಐಡಿಯಾ ಬರಬೇಕು, ಇದು ಏನು ಹೇಳ್ತಾ ಇದೆ ಅಂತ ಐಡಿಯಾ ಬಂದರೆ ಅದು ತಗೊಳ್ಳಿ ಅಂತೆ. ನೋಡಿ, ಅಂದರೆ ಮಡಿ ವಾಟರ್ ಈಸ್ ಬೆಸ್ಟ್ ಕ್ಲಿಯರ್ಡ್ ಬೈ ಲಿವಿಂಗ್ ಇಟ್ ಅಲೋನ್, ಇದು ಒಂಥರ ಚೆನ್ನಾಗಿದೆ. ನಾವು ಒಂಥರ ಲಿಂಕ್ ಮಾಡ್ಕೊಬೋದು. ಒಂದ್ಸರಿ ಲಿಂಕ್ ಸಿಕ್ಕಿದ್ರೆ ಪದೇ ನಮಗೆ ಈಸಿ ಆಗೋಗುತ್ತೆ. ಫಸ್ಟು ಲಿಂಕ್ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳೋದು ವೆರಿ ಇಂಪಾರ್ಟೆಂಟ್. ಮತ್ತು 7 ಬಂದುಬಿಟ್ಟು ನಾನು 7 ತಗೊಂಡಿದ್ದೆ, ಇವಾಗ ನಾವು ಜ್ಞಾಪಕ ಬರ್ತಾಯಿದೆ. 7 ಇಟ್ ಈಸ್ ಬೆಸ್ಟ್ ಟು ಸಿ ಲೈಫ್ ಆ್ಯಸ್ ಎ ಜರ್ನಿ ನಾಟ್ ಆ್ಯಸ್ ಎ ಡೆಸ್ಟಿನೇಷನ್. ಇದಕ್ಕೆ ಏನಾಗಿತ್ತಂದರೆ, ನನಗೆ ಯಾಕೆ ಇದು ತುಂಬ ಇಷ್ಟ ಆಯ್ತು ಅಂದರೆ, ಎಸ್ಸೇ ಇತ್ತಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟೆ ನಾನು 1 ಮಂತ್ ಇಂದನೇ ಒಂಥರ ಫುಲ್ಲು ಮೋಟಿವೇಶನ್ ಸ್ಟೋರೀಸ್ ಎಲ್ಲ ಹುಡುಕೊಂಡು ಅಂದರೆ ಎಲ್ಲ ನೋಟ್ ಮಾಡ್ಕೊತಾ ಇದ್ದೆ. ಅದೇ ಟೈಮಲ್ಲಿ ನನಗೆ ಯೂಟ್ಯೂಬಲ್ಲಿ ಸಿಕ್ಕಿದ್ದು ಕೆಲವು ಮೋಟಿವೇಶನ್ ಸ್ಟೋರೀಸಲ್ಲಿ ಇದಕ್ಕೆ ತುಂಬ ಮ್ಯಾಚ್ ಆಗ್ತಾಯಿತ್ತು. ಅದರಲ್ಲಿ ಏನಂದರೆ
ಕಠೋಪನಿಷತ್ತು ಅಂದರೆ ನಮಗೆ ಇದು ಇದೆಯಲ್ಲ, ಬುದ್ಧಾಸ್ತು ತ್ರಿಪಿಟಿಕಾಸು ಆ ಥರ ಅಂಗುಟರನಿಯಕ ಅಂಗುಟರನಿಯಕ ಇರ್ಬೋದು, ಅಂದರೆ ಪ್ರೊನೌನ್ಸಿಯೇಷನ್ ತಪ್ಪಿದರೆ ಕ್ಷಮಿಸ್ಬಿಡಿ. ಅದರಲ್ಲಿ ಕಠೋಪನಿಷತ್ ಅಂತ ಬರುತ್ತೆ. ಅದರಲ್ಲಿ ಡೈರೆಕ್ಟಾಗಿ ಅಂದರೆ ಈ ಒಂದು ಸ್ಟೇಟ್ಮೆಂಟ್ಗೆ ಮ್ಯಾಚ್ ಆಗೋ ಒಂದು ಫಸ್ಟ್ ಇಂಟ್ರಡಕ್ಷನ್ ಅಂದರೆ ಅನೆಕ್ಡೋಟ್ ಅಂತಿರಲ್ಲ, ಅದೇ ನನಗೆ ಸಿಕ್ಕಿತ್ತು. ಅದಕ್ಕೆ ನಾನು ಅದೇ ಬರೆದೆ. ಅದರಲ್ಲಿ ಏನಂದರೆ ಕಠೋಪನಿಷತ್ತಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವನಿಗೆ ಫುಲ್ಲು ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ. ಆದರೆ ರಿಸಲ್ಟ್ ಬರ್ತಾ ಇರಲ್ಲ ಅವನಿಗೆ. ಅವನು ಆ್ಯಂಟಿಸಿಪೇಟ್ ಮಾಡಿರೋ ಅಷ್ಟು ರಿಸಲ್ಟ್ ಬರ್ತಾ ಇಲ್ಲ. ಅವಾಗ ಏನು ಮಾಡ್ತಾನೆ ಅಂದರೆ ಅವನು ಒಂದು ಗುರು ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ನಾನು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀನಿ, ಅದೇ ನಾನು ಅಂದ್ಕೊಂಡಿರೋ ಡೆಸ್ಟಿನೇಷನೇ ಸಿಗ್ತಾ ಇಲ್ಲ, ನನಗೆ ಗೈಡ್ ಮಾಡಿ ಅಂತ ಕೇಳ್ತಾರೆ. ನಾನು ಎಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಗುರು ಇದ್ಕೊಂಡು ಹೇಳ್ತಾರೆ, ನಾನು ನಿಂಗೆ ಒಂದು ಟಾಸ್ಕ್ ಕೊಡ್ತೀನಿ, ಅದು ನೀನು ಮಾಡು, ನಾನು ಮತ್ತೆ ಹೇಳ್ತೀನಿ ಅಂತ ಹೇಳ್ತಾರೆ. ಆವಾಗ ಏನು ಮಾಡ್ತಾರೆ ಅಂದರೆ ಹುಡುಗನಿಗೆ ಒಂಥರ ತೂತು ಬಿದ್ದೋಗಿರೋ ಬಕೆಟ್ ಕೊಟ್ಬಿಟ್ಟು ಇದರಿಂದ ನೀರು ಎತ್ಕೊಂಬಂದು ಮನೆ ಮುಂದೆ ಇರೋ ಗಿಡಗಳಿಗೆ ನೀರು ಹಾಕು ಅಂತ ಹೇಳ್ತಾರೆ. ಸೊ ಹುಡುಗ ಎತ್ಕೊಂಡು ಇದು ತುಂಬ ಈಸಿ ಅಂದ್ಕೊಂಡು ಅದರಲ್ಲಿ ಪಕ್ಕದಲ್ಲಿರೋ ರಿವರಲ್ಲಿ ನೀರು ಎತ್ಕೊಂಬಂದು ಹಾಕಕ್ಕೆ ನೋಡ್ತಾರೆ. ಆದರೆ ಅದು ತೂತು ಬಿದ್ದಿರೋದ್ರಿಂದ ಅವನು ಆ ನೀರು ಅಂದರೆ ರಿವರ್ ಅಲ್ಲಿಂದ ಎತ್ಕೊಂಬಂದು ಮನೆ ಹತ್ರ ಎಲ್ಲ ಹಾಕೋ ಅಷ್ಟರಲ್ಲಿ ಫುಲ್ ನೀರೆಲ್ಲ ಖಾಲಿ ಆಗೋಗಿರುತ್ತೆ. ಆದ್ರೂ ಅದನ್ನ ಪಾಸಿಟಿವ್ ಆಗಿ ತೊಗೊಂಡು ಫುಲ್ 1 ಮಂತ್ ಮಾಡ್ತಾನೆ. ಆದರೆ ಅದು ಮನೆವರೆಗೂ ತಂದು ಆ ನೀರು ಅಂದರೆ ಮನೆ ಹತ್ರ ಇರೋ ಗಿಡಗಳನ್ನ ಹಾಕುವಷ್ಟು ಎಲ್ಲ ನೀರು ಹೊರಟೋಗಿರುತ್ತೆ ಆ ತೂತುಗಳಲ್ಲಿ. ಸೊ ಅವನಿಗೆ ಫುಲ್ಲು ಅಂದರೆ 1 ಮಂತ್ ಆದಮೇಲೆ ಫುಲ್ ಫ್ರಸ್ಟ್ರೇಟೆಡ್ ಆಗಿಬಿಟ್ಟು ಮತ್ತೆ ಬಂದು ಕೇಳ್ತಾರೆ, ನೀವು ಕೊಟ್ಟಿರೋ ಅಂದರೆ ಈ ಟಾಸ್ಕ್ನಿಂದ ಏನೂ ಉಪಯೋಗ ಇಲ್ಲ, ಎಲ್ಲ ಅಲ್ಲೇ ಬಿದ್ದೋಗ್ತಾ ಇದೆ ನೀರೆಲ್ಲ, ಇದರಿಂದ ಏನು ಯೂಸ್ ಇಲ್ಲ ಅಂತ ಕೇಳ್ತಾರೆ. ಅವಾಗಿದ್ಕೊಂಡು ಅಲ್ಲಿ ಅವರು ಅಂದರೆ ಗುರು ಅವರು ಹೇಳ್ತಾರೆ, ಯು ಹ್ಯಾವ್ ಟು ಟರ್ನ್ ಬ್ಯಾಕ್, ಅಂದರೆ ಒಂದು ಸರಿ ನೀನು ಹಿಂದೆ ತಿರುಗಿ ನೋಡು, ನೀನು ಬಂದಿರೋ ಅಂದರೆ ಈ ಪಾತ್ ಇರುತ್ತಲ್ಲ, ನೀನು ನೀರು ಎತ್ಕೊಂಡ್ಬಂದಿರೋ ಪಾತ್ ಇದೆಯಾ ಅದನ್ನ ನೋಡು ಅಂತ ಹೇಳ್ತಾರೆ. ಅವಾಗ ನೋಡಿದಾಗ ಏನಾಗುತ್ತೆ ಅಂದರೆ ಅವನಿಗೆ ರಿಯಲೈಸ್ ಆಗುತ್ತೆ, ಹೌದಲ್ಲ ಅಂತ ಹೇಳಿದ್ರೆ ಆ ತೂತು ಬಿದ್ದೋರ ನೀರು ಬಿದ್ದಿರುತ್ತಲ್ಲ, ರೋಡ್ ಸುತ್ತಲೂ ಆ ಕಡೆ ಈ ಕಡೆ ಫುಲ್ಲು ಲಶ್ ಗ್ರೀನಾಗಿ ಚೆನ್ನಾಗಿ ಬೆಳೆದಿರುತ್ತೆ. ಅಂದರೆ ಫುಲ್ಲು ಚೆನ್ನಾಗಿ ಮೊದಲು ಎಲ್ಲ ಬಾಡೋಗಿರುತ್ತಲ್ಲ ಆ ಥರ ಚೆನ್ನಾಗಿ ಎಲ್ಲ ಗಿಡಗಳೆಲ್ಲ ಬೆಳೆದಿರುತ್ತೆ. ಆವಾಗ ನಿನ್ಗೆ ಏನು ಕಾಣಿಸ್ತಾ ಇದೆ ಇವಾಗ ಅಂತ ಕೇಳಿದಾಗ ಆವಾಗ ಅವನಿಗೆ ಆಶ್ಚರ್ಯ ಆಗುತ್ತೆ, ನನ್ನಿಂದನೇ ಅಲ್ಲ ಇದು ಈ ಥರ ಅಂದರೆ ಲ್ಯಾಂಡ್ಸ್ಕೇಪ್ ಕ್ರಿಯೇಟ್ ಆಗಿರೋದು, ಏನೋ ಬರಡು ಭೂಮಿಗೆ ಪ್ರಾಣ ಬಂದಿರೋ ಆ ಥರ ಆಗಿದೆಯಲ್ಲ ಅಂತ. ಆವಾಗ ಗುರು ಹೇಳ್ತಾರೆ, ಕೆಲವೊಮ್ಮೆ ಮ್ಯಾಕ್ಸಿಮಮ್ ಟೈಮ್ಸು ನಾವು ಡೆಸ್ಟಿನಿ ಅಂದರೆ ನೋಡಬಾರ್ದು, ಆ ಒಂದು ಪಾತ್ ಇದೆಯಲ್ಲ ಆ ಪಾತ್ನ ಎಂಜಾಯ್ ಮಾಡಬೇಕು, ನಾವು ತಗೊಂಡಿರೋ ಪಾತ್ನ ಎಂಜಾಯ್ ಮಾಡಬೇಕು, ಅದನ್ನು ಪೂರ್ತಿ ಅರ್ಥ ಮಾಡ್ಕೊಬೇಕು. ಆವಾಗ ಡೆಸ್ಟಿನಿ ಬಗ್ಗೆ ಯೋಚನೆ ಇರಲ್ಲ. ನೀವು ಕೂಡ ಅಂದರೆ ಚೆನ್ನಾಗಿ ಲವ್ ಮಾಡ್ತೀರಾ, ಆ ಒಂದು ಪಾತ್ನ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ. ಫಸ್ಟು ನಾವು ಆ ಚೂಸ್ ಮಾಡಿರೋ ಪಾತ್ನ ಇಷ್ಟಪಡಬೇಕು ಅಂತ. ಆವಾಗ ಅಂದರೆ ಇದು ಇಂಡೈರೆಕ್ಟಾಗಿ ನಮ್ಮ ಲೈಫ್ ಎಕ್ಸ್ಪೀರಿಯೆನ್ಸ್ಗೆ ಎಲ್ಲ ರಿಲೇಟ್ ಆಗ್ತಾ ಇದೆ ಅನಿಸುತ್ತೆ. ಅದಕ್ಕೆ ನಾನು ಈ ತಗೊಂಡೆ. ಮತ್ತು ಇದಕ್ಕೆ ಎಕ್ಸಾಂಪಲ್ಸ್ ಕೊಟ್ಟು ಅಂದರೆ ತುಂಬ ಎಕ್ಸಾಂಪಲ್ಸ್ ಕೊಟ್ಟು ಬರೆದಿದ್ದೀನಿ. ಅದರಲ್ಲಿ ನಾನು ಕೆಲವು ಅಂದರೆ ಇವಾಗ ಜ್ಞಾಪಕ ಬಂದಿರೋದು ಹೇಳ್ತಾ ಇದ್ದೀನಿ. ಅದೇ ಫಸ್ಟ್ ಬಂದುಬಿಟ್ಟು ಗಾಂಧೀಜಿ ಅವ್ರ ಪಾತ್. ಅಂದರೆ ಗಾಂಧೀಜಿಯವರು ಫಸ್ಟು ನಾನ್ ವೈಲೆಂಟ್ ಪಾತ್ ಇದೆಯಲ್ಲ ಅದನ್ನೇ ಎಕ್ಸಾಂಪಲ್ ಕೊಟ್ಕೊಂಡು ಹೀಗೆ ಅವರು ಚಂಪಾರನ್ ಸತ್ಯಾಗ್ರಹ 1922 ಅಲ್ಲಿ ವಾಪಸ್ ಕರೆದ್ರು. ಅಂದರೆ ಅವರು ವೈಲೆಂಟಾಗಿ ಹೋಗ್ತಾ ಇದ್ದಾರೆ, ಅದು ಪಾತ್ ಕರೆಕ್ಟ್ ಅಲ್ಲ ಅಂತ ಹೇಳಿಬಿಟ್ಟು. ಮತ್ತು ಅಬ್ರಹಾಂ ಲಿಂಕನ್ ಅವರು ಟ್ರೂತ್ ಆ್ಯಂಡ್ ರಿಕನ್ಸಿಲಿಯೇಷನ್ ಕೌನ್ಸಿಲ್ ಅದು ಮಾಡಿದ್ರು. ಯಾಕಂದರೆ ಅವ್ರಿಗೆ ಫುಲ್ ಅಥಾರಿಟಿ ಆಗಿದ್ದರು ಅವ್ರು ಪ್ರೆಸಿಡೆಂಟ್ ಆದಾಗ ರಿವೆಂಜ್ ತೊಗೊಳೋದಕ್ಕೆ. ಅವರು ರಿವೆಂಜ್ ತೊಗೊಳ್ಲಿಲ್ಲ, ಆದರೆ ಅವರು ಪೀಸ್ನ ಮಾಡಿಕೊಂಡ್ರು. ಮತ್ತು ನಾನು ಎಕ್ಸಾಂಪಲ್ ಕೊಡ್ತೀನಿ ಅಂದರೆ ಕ್ಯಾಟರ್ಪಿಲ್ಲರ್. ಅಂದರೆ ಒಂದು ಕ್ಯಾಟರ್ಪಿಲ್ಲರ್ ಫಸ್ಟು ಅದು ಜೀವನ ಫುಲ್ಲು ಅಂದರೆ ನೆಲದ ಮೇಲೆ ಇರುತ್ತಲ್ಲ, ಚೆನ್ನಾಗಿ ತಿನ್ಕೊಂಡು ಲಶ್ ಗ್ರೀನ್ ಎಲ್ಲ ತಿನ್ಕೊಂಡು ಅದು ಮತ್ತೆ ಬೆಳೀತಾ ಪ್ಯೂಪ ಆಗಿ ಕಕೋನ್ ಆಗಿ ಮತ್ತು ಬಟರ್ಫ್ಲೈ ಆಗುತ್ತಲ್ಲ. ಈ ಪಾತ್ ಇರುತ್ತಲ್ಲ ಅದೇ ನಮ್ಮ ಮೇಲೆ ನಾವು ಫಸ್ಟು ಒಂಥರ ಕ್ಯಾಟರ್ಪಿಲ್ಲರನ್ನ ಎಲ್ಲರೂ ಅಗ್ಲಿಯಾಗಿ ನೋಡ್ತಾರೆ, ಆದರೆ ಬಟರ್ಫ್ಲೈ ಫುಲ್ಲು ಎಲ್ಲರೂ ಮೆಚ್ಕೊತಾರೆ. ಈ ಥರ ಒಂದು ಪಾತ್ ಇರುತ್ತಲ್ಲ, ಇದು ಕೂಡ ಒಂದು ಪಾತ್ಗೆ ಎಕ್ಸಾಂಪಲ್ ಆಗುತ್ತೆ ಅಂತ ಇದು ಕೊಟ್ಟಿದೆ. ಮತ್ತು ಜವಾಹರ್ಲಾಲ್ ನೆಹರು ಅವರು ಚಿಲ್ಡ್ರನ್ಸ್ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಂದರೆ ಟುಡೇಸ್ ಚಿಲ್ಡ್ರನ್ಸ್ ಆರ್ ಟುಮಾರೋ ಸಿಟಿಸನ್ಸ್ ಅನ್ನೋದು. ಅದಕ್ಕೆ ಅವ್ರನ್ನ ಡೆಲಿಕೇಟಾಗಿ ನೋಡಬೇಕು, ಅವ್ರಿಗೆ ಎಂಪವರ್ಮೆಂಟ್ ಮಾಡಬೇಕು, ಆ ಥರ ಎಲ್ಲ ಇದೆ. ಮತ್ತು ನಮ್ಮ ದ್ರೌಪದಿ ಮುರ್ಮು ಪ್ರೆಸೆಂಟ್ ಆಫ್ ಇಂಡಿಯಾ ಅವ್ರ ಪಾತು ಎಷ್ಟೊಂದು ಸ್ಟ್ರಗಲ್ಸ್ ಇತ್ತು ಅವ್ರ ಲೈಫಲ್ಲಿ.
ಅವ್ರನ್ನ ಅಷ್ಟೊಂದು ಸ್ಟ್ರಗಲ್ ಇದ್ರೂ ಎಲ್ಲರನ್ನೂ ಕರ್ಕೊಂಡ್ರು, ಅವರು ಫ್ಯಾಮಿಲಿ ಫುಲ್ಲು ಕಳ್ಕೊಂಡ್ರು. ಅವ್ರು ಇವಾಗ ಅಷ್ಟೊಂದು ತಡ್ಕೊಂಡು ಎಷ್ಟೊಂದು ಅದು ತುಂಬ ಭಾರ ಆಗುತ್ತೆ, ನಂಗೆ ಗೊತ್ತಾಗುತ್ತೆ. ಅದಕ್ಕೆ ಸೊ ಲೈಫ್ ಜರ್ನಿ ಇಂಪಾರ್ಟೆಂಟ್ ಆಗುತ್ತೆ. ಡೆಸ್ಟಿನೇಷನ್ ಅವರು ಯಾವತ್ತೂ ಅಂದ್ಕೊಂಡಿರಲ್ಲ ಅನ್ಕೊತೀನಿ. ಅಂದರೆ ಏನಕ್ಕೆ ಅಂದ್ಕೊಂಡಿರ್ತಾರೆ ಪ್ರೆಸಿಡೆಂಟ್ ಆಗೋಗ್ತೀನಿ, ಆದರೂ ಅವ್ರ ಲೈಫ್ ಜರ್ನಿ ಅವ್ರಿಗೆ ಅಲ್ಲಿಗೆ ಕರ್ಕೊಂಬಂದಿರುತ್ತಲ್ಲ ಈ ಥರ. ಮತ್ತು ನಂದೇ ಒಂದು ಒಂಥರ ನನ್ನ ಹೆಸ್ರು ಮೆನ್ಷನ್ ಮಾಡಿಲ್ಲ, ಆದರೂ ನಾನು 3 ಟೈಮ್ಸು CSATಲ್ಲಿ ಫೈಲ್ಯೂರ್ ಆಗಿದ್ನಲ್ಲ. ನಾನು ಅವಾಗ ಅಂದ್ಕೊಂಡಿದ್ದೆ CSAT ನನ್ನ ಲೈಫ್ನ ಡಿಸೈಡ್ ಮಾಡಬಾರ್ದು ಅಂತ. ಪ್ರಾಬ್ಲಮ್ ಇತ್ತು, ಯಾಕಂದರೆ ಬಯಾಲಜಿ ಸ್ಟೂಡೆಂಟ್ಸು ಪ್ರಾಬ್ಲಮ್ ಆಗುತ್ತೆ. ಆದ್ರೂ CSAT ನಮಗೆ ಪ್ರಾಬ್ಲಮ್ ಆಗಿದ್ದರಿಂದ ಅದು ಯಾವತ್ತೂ ನನ್ನ ಲೈಫ್ನ ಡಿಸೈಡ್ ಮಾಡಬಾರ್ದು ಅಂತ ಚಾಲೆಂಜಿಂಗ್ ತೊಗೊಂಡಿದ್ದೆ. ಆ ಚಾಲೆಂಜಿಂಗ್ ಪಾತೆ ನಾನು ಇವತ್ತು ಅಂದರೆ ಸೆಕೆಂಡ್ ಮೈನ್ಸ್ ಬರೆಯೋ ಹಂಗೆ ಮಾಡಿರೋದು. ಅಂದರೆ ಒಂದು ಚಾಲೆಂಜ್ ತೊಗೊಬೇಕು. ಮತ್ತು ಪ್ಯಾಷನ್ ಇರುತ್ತೆ. ಅಂದರೆ ಪ್ಯಾಷನ್ನು ಮಂಡೇಲ ಅವ್ರದ್ದು, ನೆಲ್ಸನ್ ಮಂಡೇಲ ಅವ್ರದ್ದು, ಮತ್ತು ಎಡಿಸನ್ದು, ಐನ್ಸ್ಟೈನ್ದು, ಸಿ ವಿ ರಾಮನ್ದು, ಇವರೆಲ್ಲ ಒಂಥರ ಅವ್ರ ಪಾತ್ ಚೂಸ್ ಮಾಡ್ಕೊಂಡಿದ್ದಾರೆ. ಚೂಸ್ ಮಾಡ್ಕೊಂಡ್ಮೇಲೆ ಅದೊಂದು ಒಂಥರ ನ್ಯೂ ವರ್ಲ್ಡ್ ಥರ ಕ್ರಿಯೇಟ್ ಆದಮೇಲೆ ಲಾಸ್ಟಲ್ಲಿ ರಿಸಲ್ಟ್ಸ್ ಬರುತ್ತೆ. ಆ ರಿಸಲ್ಟ್ಸು ಎಲ್ಲರಿಗೂ ಡಿಸೈರ್ ಅಂದರೆ ಒಂಥರ ಏನೋ ರೆವಲ್ಯೂಷ್ನರಿ ಚೇಂಜಸ್ ಥರ ತರುತ್ತೆ. ಇದು ಒಂಥರ ಇರುತ್ತೆ. ಸೊ ನಾನು ಈ ಥರ ಅಂದರೆ 2 ಎಸ್ಸೇನ ಬರೆದಿದ್ದೀನಿ. ಚೆನ್ನಾಗೇ ಬರೆದಿದ್ದೀನಿ, ಜಾಸ್ತಿ ಜ್ಞಾಪಕ ಬರ್ತಾಯಿಲ್ಲ. ಯಾಕಂದರೆ ಆವತ್ತು ನಾನು ಈ ವಿಡಿಯೋ ಮಾಡ್ತೀನಿ ಅಂತ ಕೂಡ ಗೊತ್ತಿರಲಿಲ್ಲ. ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ನಾರ್ತ್ ಅಂದರೆ ಎಲ್ಲರೂ ಅವ್ರವ್ರ ಎಕ್ಸ್ಪೀರಿಯೆನ್ಸ್ ಅವರು ಶೇರ್ ಮಾಡ್ಕೊತಾ ಇದ್ದಾರೆ. ಇವಾಗ ಈ ಥರ ಮಾಡೋದ್ರಿಂದ ನಮಗೂ ಒಂಥರ ಕಮ್ಯುನಿಕೇಷನ್ ಸ್ಕಿಲ್ ಬೆಳೆಯುತ್ತೆ ಮತ್ತು ಸೋಷಿಯಲ್ ಸ್ಕಿಲ್ ಬೆಳೆಯುತ್ತೆ. ಯಾವ ಥರ ನಾವು ಮಾತಾಡಬೇಕು ಆ ಥರ ಗೊತ್ತಾಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ಹೊರತು ಬೇರೆ ಯಾವುದೇ ಇಂಟೆನ್ಷನ್ ಇಲ್ಲ. ನಿಮಗೂ ಹೆಲ್ಪ್ ಆಗ್ಬೋದು. ಯಾಕಂದರೆ ಒಂಥರ ನಾನು ನಿಮಗೆ ಈ ಎಸ್ಸೆ ಎಕ್ಸ್ಪ್ಲೈನ್ ನಾನು ಕರೆಕ್ಟಾಗಿ ಬರೆದಿದ್ದೀನಿ ಅಂತ ಹೇಳೋಕ್ಕೆ ಇಲ್ಲಿ ನಾನು ಮಾಡ್ತಾಯಿಲ್ಲ. ಅಂದರೆ ಒಂಥರ ಹೆಂಗೆ ಸಿಚುವೇಶನ್ಸ್ ಇರುತ್ತೆ, ನಮ್ಮ ಎಕ್ಸಾಮಲ್ಲಿ ಹೆಂಗಾಗುತ್ತೆ. ಈವನ್ ನಾವು ಫಸ್ಟ್ 3 ಅಟೆಂಪ್ಟ್ಸಲ್ಲಿ ಕ್ಲಿಯರ್ ಆಗದಿದ್ದಾಗ ಎಷ್ಟೊಂದು ವರಿಡ್ ಆಗಿದೆ ಅಂದರೆ ಕ್ಲಿಯರ್ ಆಗೋರೆಲ್ಲ ಫುಲ್ಲು ಅವರು ಶ್ರೇಷ್ಠ, ಅವರೇ ಜಾಸ್ತಿ ಆ ಥರ ಏನಿಲ್ಲ. ಎಲ್ಲರೂ ಡಿಫ್ರೆಂಟ್ ಥರ ಬರೀತಾರೆ. ಯಾವುದೂ ಪರ್ಫೆಕ್ಟಲ್ಲ, ಯಾವುದು ಇದೇ ಹಿಂಗೆ ಬರೀಬೇಕು ಅಂತ ಏನೂ ಇಲ್ಲ. ಅದಕ್ಕೆ ರಿಲೇಟ್ ಆಗಬೇಕು. ಮತ್ತು ಫ್ಲೋ ಆಫ್ ಥಾಟ್ಸ್ ಇರುತ್ತಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಂಪಲ್ಸ್ ಇರಬೇಕು. ವ್ಯಾಲ್ಯೂ ಅಡಿಷನ್ ಅಂದರೆ ಪ್ರೆಸೆಂಟ್ ಕರೆಂಟ್ ಅಫೇರ್ಸು ಆ ಥರ ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಒಂಥರ ಸ್ಮೂತ್ ಅಂದರೆ ನಿಮಗೆಲ್ಲ ಇವೆಲ್ಲ ಗೊತ್ತಿದ್ದರೆ ಸ್ಮೂತಿ ಕುಡ್ದಂಗೆ ಇರುತ್ತೆ ಎಸ್ಸೆ ಎಲ್ಲ. ಅಂದರೆ ಫಿಲಾಸಫಿ ಎಸ್ಸೆ ಆ ಥರ ಇರುತ್ತೆ. ಬರಿಬೋದು, ಚೆನ್ನಾಗಿ ಬರಿಬೋದು. ಪ್ರೀವಿಯಸ್ ಇಯರ್ ನಂದು ಆಲ್ಮೋಸ್ಟ್ 98 ಕೊಟ್ಟಿದ್ದರು. ಈ ಸರಿ ನೋಡಬೇಕು ಎಷ್ಟು ಕೊಡ್ತಾರೋ ಏನೋ ಗೊತ್ತಿಲ್ಲ. ಪ್ರೀವಿಯಸ್ ಇಯರ್ ನನ್ನ ಮೈನ್ಸ್ ಕ್ಲಿಯರ್ ಆಗಿರಲಿಲ್ಲ. ಪ್ರೀವಿಯಸ್ ಇಯರ್ ಏನಾಗಿತ್ತು ಅಂದರೆ ಮ್ಯಾಕ್ಸಿಮಮ್ ನಾನು ಬರೆದಿರೋದಕ್ಕೆ ಯಾವುದಕ್ಕೂ ಅಂಡರ್ಲೈನ್ ಮಾಡಿರಲಿಲ್ಲ, ಬಾಕ್ಸಿಂಗ್ ಮಾಡಿರಲಿಲ್ಲ. ಬರಿಬೇಕು ಅಂತಲೇ ಬರೆದಿದ್ದೆ. ಒಂಥರ ಅಷ್ಟೊಂದು ವ್ಯಾಲ್ಯೂ ಅಡಿಷನ್ ಇರಲಿಲ್ಲ. ಯಾಕಂದರೆ ಪ್ರೀವಿಯಸ್ ಇಯರ್ ಫಸ್ಟ್ ಮೈನ್ಸ್ ಅಲ್ಲ, ಅವಾಗ ನನಗೆ ಫುಲ್ಲು ಟೆನ್ಷನ್ ಇತ್ತು. ಪ್ರಿಲಿಮ್ಸೇ ಕ್ಲಿಯರ್ ಆಗ್ತಾಯಿರಲಿಲ್ಲ. ನಾನು ಆವಾಗ ಮೈನ್ಸ್ಗೇನು ಓದಿರಲಿಲ್ಲ. ಆದರೆ ಈ ಟೈಮ್ ಮಧ್ಯದಲ್ಲಿ KS ಮೈನ್ಸ್ಗೂ ಓದಿದ್ದೆ, ಮತ್ತು ಸಡನ್ನಾಗಿ ಇದು ಕೂಡ ಬಂತಲ್ಲ, ಇದನ್ನು ಕ್ಲಿಯರ್ ಮಾಡಿಕೊಂಡು ಇದಕ್ಕೂ ಕಂಟಿನ್ಯೂಯಸ್ ಆಲ್ಮೋಸ್ಟ್ 1 ಇಯರಿಂದ ಮೈನ್ಸ್ಗೆ ಅದೇ ಒಂದು ಫೇಸಲ್ಲಿದ್ದೆ. ಅದಕ್ಕೆ ಒಂಥರ ಈ ಸರಿ ಪರವಾಗಿಲ್ಲ, ಗುಡ್ ಕಂಟೆಂಟ್ ಬರೆದಿದ್ದೀನಿ ಅನಿಸುತ್ತೆ. ನೋಡ್ಬೇಕು ಏನಾಗುತ್ತೋ. ಆದರೂ ತುಂಬ ಸಬ್ಜೆಕ್ಟಿವಿಟಿ ಇದೆ, ನೋಡ್ಬೇಕು ಏನಾಗುತ್ತೋ ಅಂತ. ಓಕೆ ಫ್ರೆಂಡ್ಸ್, ಅಂದರೆ ಇದು ನಾನು ಕನ್ನಡದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಹಿಂದಿಯಲ್ಲಿ ಜಾಸ್ತಿ ಅವ್ರು ಬರೆದಿರೋ ಎಕ್ಸ್ಪೀರಿಯೆನ್ಸ್ನ ಅವ್ರು ಹೇಳ್ಕೊತಾ ಇದ್ದಾರೆ. ನಾನು ಕನ್ನಡದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರಿಗಾದ್ರೂ ಅಂದರೆ ತಪ್ಪು ತಿಳ್ಕೊಬೇಡಿ. ಹೆಲ್ಪ್ ಆದರೆ ಶೇರ್ ಮಾಡಿ, ನೀವು ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಬಾಯ್.